ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮಗೆ? ಸ್ಕ್ರೀನ್ ಇಸ್ ವಿಸಿಬಲ್. ಎಸ್ ಅಂತ ಹೇಳ್ತೀವಿ ಅನ್ಸುತ್ತೆ. ಓಕೆ, ಸೊ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಓಕೆ, ಸೊ ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಸೊ ನಿಮ್ಮ KCET ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ನಡೀತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಸೊ ಇದ್ರ ಜೊತೆಗೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಆಫ್ ವಿತ್ KCET ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಇರೋದು KCET 2021 PYQs. ಓಕೆ, ಸೊ 2021 KCET ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಸ್ ಬಂದಿತ್ತು ಮ್ಯಾಥಮೆಟಿಕ್ಸಿಂದ, ಆ ಕ್ವಶನ್ಸ್ನ ನಾವು ಇವತ್ತು ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೋಡಿ, KCET ನಿಮಗೆ 60 ಕ್ವಶನ್ಸ್ ಇರುತ್ತೆ ಆ್ಯಂಡ್ ಯು ವಿಲ್ ಗೆಟ್ 60 minutes ಆಫ್ ಟೈಮ್. ಸೊ 20 minutes ಎಕ್ಸ್ಟ್ರಾ ಸಿಗುತ್ತೆ, ಯಾಕೆಂದರೆ ಪೇಪರ್ ನೋಡೋದಕ್ಕೆ. ಬಟ್ ಆ 20 minutes ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ 1 ನಿಮಿಷದಲ್ಲಿ ನೀವು ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕು. ಸೊ ಇದನ್ನ ಯು ಹ್ಯಾವ್ ಟು ಲರ್ನ್. ಓಕೆ, ಇದನ್ನ ನಾನು ನಿಮಗೆ ಕಳಿಸ್ಕೊಡಕ್ಕೆ ಹೋಗ್ತಾ ಇರೋದು. ಫೈನ್. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಲೆಟ್ ಸ್ಟಾರ್ಟ್ ಆಫ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಏನಿದೆ ಅಂತ ನೋಡೋಣ. So in a certain town, 65% of family owns cell phone, 15,000 families own scooter, and 15% families own both. Taking into consideration that the families own at least one of the two andre eno cell phone matte scooter. The total number of families in the town is total number of families ಎಷ್ಟು ಇದಾವೆ ಟೌನ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ನಾವೇನ್ ಮಾಡೋಣ, ಲೆಟ್ ಅಸ್ ಅಸ್ಯೂಮ್ ದಟ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇನ್ ದ ಟೌನ್ ಇಸ್ ಈಕ್ವಲ್ ಟು ಎಕ್ಸ್. ಓಕೆ, ನಾನು ನಿಮ್ಮ ಚಾಟ್ ಇಲ್ಲಿ ನೋಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ, ಏನಾದರೂ ಪ್ರಶ್ನೆಗಳಿದ್ರೆ ನೀವು ಇಲ್ಲಿ ಚಾಟ್ಗಳಲ್ಲಿ ಹಾಕ್ಬೋದು. ಫೈನ್. ಓಕೆ, ಸೊ ಟೋಟಲ್ ಫ್ಯಾಮಿಲೀಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ನಾನು ತಗೊಂಡಿದ್ದೀನಿ. ಸೊ ಇವಾಗ ಸೆಲ್ ಫೋನ್ಸ್ ಇರೋ ಫ್ಯಾಮಿಲೀಸ್ಗಳು ಎಷ್ಟಿದಾವೆ? ಸೆಲ್ ಫೋನ್ಸ್ ಇರೋ ಫ್ಯಾಮಿಲೀಸ್ಗಳು 65% ಅಂತ ಕೊಟ್ಟಿದ್ದಾರೆ ಮೇಲ್ಗಡೆ. 65% ಆಫ್ ಫ್ಯಾಮಿಲೀಸ್ ಓನ್ ಸೆಲ್ ಫೋನ್ ಅಂದ್ರೆ ಯಾವ ರೀತಿ ಬರೆಯೋದನ್ನ 0.65x. 65% ಇಸ್ ನಥಿಂಗ್ ಬಟ್ 0.65. ಓಕೆ, ಸೊ ಈಗ ಸ್ಕೂಟರ್ನ ಹೊಂದಿರುವ ಫ್ಯಾಮಿಲೀಸ್ಗಳು ಎಷ್ಟು ಇಲ್ಲಿ ನಂಬರ್ ಕೊಟ್ಟಿದ್ದಾರೆ. ಓಕೆ, ಸೊ ನಂಬರ್ ಗಿವನ್ ಹಿಯರ್ ಇಸ್ 15,000 ಫ್ಯಾಮಿಲೀಸ್ ಹತ್ರ ಸ್ಕೂಟರ್ ಇದೆ. ಓಕೆ, ಅಂಡ್ 15% ಫ್ಯಾಮಿಲೀಸ್ ಓನ್ ಬೋತ್ ಅಂದ್ರೆ, ಸೊ ಬೋತ್ ಅಂತ ಬರೆದ್ಬಿಟ್ಟು ನಾವು 15% ಅಂದ್ರೆ ಏನ್ ಬರೆಯೋದು 0.15x. 15% ಆಫ್ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಓನ್ ಬೋತ್. ಸೊ ಈಗ ನಾವೇನ್ ಏನ್ ಕಂಡುಹಿಡಿಬೇಕು, ನಾವು ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ನ ಕಂಡುಹಿಡಬೇಕು. ಸೊ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ನಥಿಂಗ್ ಬಟ್ ಎಕ್ಸ್, ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಎಕ್ಸ್ ನ ನಾವು ಕಂಡುಹಿಡಿದ್ಬಿಟ್ರೆ ದಟ್ ವಿಲ್ ಬಿ ಅ ರೈಟ್ ಆನ್ಸರ್. ಓಕೆ, ಸೊ ಈಗ ಎಕ್ಸ್ ನ ಯಾವ ತರ ಬರೆಯೋದು, ಹಿಯರ್ ವಿಲ್ ಬಿ ಯೂಸಿಂಗ್ ಏನಪ್ಪಾ ಅಂದ್ರೆ ಅದು ಅಡಿಷನ್ ಥಿಯರಮ್. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 0.65x ಪ್ಲಸ್ 15,000 ಮೈನಸ್ 0.15x. ಏನಿದು ಮಾಡಿರೋದು ನಾನಂದ್ರೆ, ಸೊ ಟೋಟಲ್ ಫ್ಯಾಮಿಲೀಸ್ ಇಸ್ ಈಕ್ವಲ್ ಟು n of a ಪ್ಲಸ್ n of b ಮೈನಸ್ n of a ಇಂಟರ್ಸೆಕ್ಷನ್ b. ಗೊತ್ತಲ್ವಾ ಇದು? ಸೊ ಈ ಫಾರ್ಮುಲಾನ ನಾನು ಇಲ್ಲಿ ಯೂಸ್ ಮಾಡಿರೋದು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 0.5x ಪ್ಲಸ್ 15,000 ಅಂತ ಆಗುತ್ತೆ. ಸೊ 0.5x ಆ ಕಡೆ ಕಳಿಸಿದ್ರೆ 0.5x ಇಸ್ ಈಕ್ವಲ್ ಟು 15,000. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 30,000. ಸೊ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇಸ್ ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಡಿನ ಬಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಗಣಪತಿ ಬಿ ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇವಾಗ ಇದನ್ನ ನೋಡಿ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸೊ ಎ ಅಂಡ್ ಬಿ ಆರ್ ನಾನ್ ಸಿಂಗಲ್ಟನ್ ಸೆಟ್ಸ್. n of a into b is equal to 35. b is the subset of a. Then the value of this is equal to what ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ನಾನ್ ಸಿಂಗಲ್ಟನ್ ಸೆಟ್ಸ್ ಅಂದ್ರೆ ಸಿಂಗಲ್ ಆಗಿ ಇರೋದಿಲ್ಲ ಅಂತ ಅದು. ಓಕೆ, ಸೊ n of a into b ಎಷ್ಟು ಕೊಟ್ಟಿದ್ದಾರೆ? n of a into b is equal to 35 ಅಂತ ಕೊಟ್ಟಿದ್ದಾರೆ. ಈಗ ನಾವು 35 ಫ್ಯಾಕ್ಟರ್ಸ್ ನ ನೋಡಕ್ ಹೋದ್ರೆ ಒನ್ ಥಿಂಗ್ ಇಸ್ 35 into 1 35 ಆಗುತ್ತೆ, ಅಥವಾ 7 into 5 is 35 ಆಗುತ್ತೆ. ಸೊ ನಾವು ಇವಾಗ ಇದನ್ನ ಕನ್ಸಿಡರ್ ಮಾಡೋದಾ? ವಿ ವಿಲ್ ಬಿ ಕನ್ಸಿಡರಿಂಗ್ ದಿಸ್. ನಾವು ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಏನಕ್ಕೆ? ರೀಸನ್ ಏನು? ಸಿ, ಇಟ್ ಇಸ್ ನಾನ್ ಸಿಂಗಲ್ಟನ್. ನಾನ್ ಸಿಂಗಲ್ಟನ್ ಅಂದ್ರೆ ಒನ್ ಇರಬಾರ್ದು, ಒನ್ ಮಾತ್ರ ಇರಬಾರ್ದು. ಓಕೆ, ಸೊ ಇದನ್ನ ಬಿಟ್ರೆ ಇನ್ನೊಂದು ಯಾವ್ದಿರೋದು ನಮ್ಮ ಹತ್ರ? ದಿಸ್. ಅಂಡ್ ದೇ ಆರ್ ಟೆಲಿಂಗ್ ಬಿ ಇಸ್ ಸಬ್ಸೆಟ್ ಆಫ್ ಎ. ಅಂದ್ರೆ ಏನಾಗುತ್ತೆ, ಬಿ ಶುಡ್ ಬಿ ಲೆಸರ್ ದ್ಯಾನ್ ಎ ಅಂತ ಅದರ ಅರ್ಥ. ಸೊ ನಾವು ಎ ನ ಏನಂತ ತಗೋತಾ ಇದೀವಿ? 7 ಅಂತ ತಗೋತೀವಿ. ಬಿ ನ ವಿಲ್ ಬಿ ಟೇಕಿಂಗ್ ಇಟ್ ಆಸ್ 5. ಸೊ 7c5 ಮಾಡಿದಾಗ ನಮಗೆ 7 factorial by 5 factorial into 2 factorial ಬರುತ್ತೆ. So that is 7 factorial, 7 into 6 into 5 factorial
divided by 5 factorial into 2 factorial. So 5 factorial cancel, 2 ones are 2 threes are 7 threes are will be 21. So option D ನಮ್ಮ ಸರಿಯಾದ ಉತ್ತರ. Clear? Okay. So C ಅಂತ ಹೇಳ್ತಿದ್ದಾರೆ 42. Okay, 42 is not. Option D 21 is the right answer. Right? Okay. Next, ಮುಂದಿನ ಪ್ರಶ್ನೆಗೆ ಹೋಗೋಣ. So domain ಕೇಳ್ತಿದ್ದಾರೆ, domain of the given function. So the given function ಏನಿದೆ f of x is equal to x divided by 1 minus mod of x. Okay, x minus 1 minus mod of x. So denominator ಯಾವುದೇ ಕಾರಣಕ್ಕೂ 0 ಆಗಬಾರ್ದು, should not be equal to 0. ಸೊ ಡಿನಾಮಿನೇಟರ್ 0 ಆಗಬಾರ್ದು ಅಂದ್ರೆ ಏನೋ ಮಾಡ್ ಇದೆ ಇಲ್ಲಿ, ಅಂದ್ರೆ ಈ ಜಾಗದಲ್ಲಿ 1 ಬರಬಾರ್ದು, 1 ಬರಬಾರ್ದು ಅಥವಾ -1 ಬರಬಾರ್ದು. ಸೊ 1 -1 ಬಿಟ್ಟು ಬೇರೆ ಏನಾದರೂ ಬರ್ಬೋದು, ರೈಟ್? ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಆಪ್ಷನ್ ಡಿ. ಸೊ ಸ್ಟೂಡೆಂಟ್ಸ್, ಎ ಮತ್ತೆ ಡಿ ಎರಡು ಕೂಡ ನೀವು ಗಮನಿಸಿ ಇಲ್ಲಿ. ಓಕೆ, ಹ್ಯಾವ್ ಎ ಲುಕ್ ಎಟ್ ಎ ಅಂಡ್ ಡಿ. ಎಗೆ ಏನ್ ಮಾಡಿದ್ದಾರೆ ಇಲ್ಲಿ? ಸ್ಕ್ವೇರ್ ಬ್ರಾಕೆಟ್ ನ ಹಾಕಿದ್ದಾರೆ. ಡಿಗೆ ಏನ್ ಮಾಡಿದ್ದಾರೆ? ಕರ್ವ್ಡ್ ಬ್ರಾಕೆಟ್ ನ ಹಾಕಿದ್ದಾರೆ. ಓಕೆ, ಸೊ ಕರ್ವ್ಡ್ ಅಲ್ಲ, ದಿಸ್ ಇಸ್ ಫ್ಲವರ್ ಬ್ರಾಕೆಟ್ ನ ಹಾಕಿದ್ದಾರೆ ಡಿಗೆ. ಸೊ ನಾವು ಡಿ ಜೊತೆಗೆ ಹೋಗ್ಬೇಕು. ಸೊ ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಆರ್ ಮೈನಸ್ -1, 1. ಸೊ ಈ ಎಕ್ಸ್ ಇದೆಯಲ್ವಾ, ದಿಸ್ ಎಕ್ಸ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್ ಎಕ್ಸೆಪ್ಟ್ -1 and +1. ದಟ್ಸ್ ಇಟ್. ಸೊ ದಿಸ್ ಇಸ್ ಕ್ವಶನ್ ನಂಬರ್ 3. ಸ್ಟೂಡೆಂಟ್ಸ್ ಡೌಟ್ಸ್ ಇದ್ರೆ ಚಾಟ್ ಅಲ್ಲಿ ಹಾಕಿ, ನಾನು ನೋಡ್ತಾ ಇರ್ತೀನಿ. ಫೈನ್. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. The value of cos 1200 plus tan 1485 is. ಸೊ ನೋಡಿ, ನಮಗೆ ಸೈನು ಕಾಸ್ ಟ್ಯಾನ್ ಎಲ್ಲ ಯಾವ ವ್ಯಾಲ್ಯೂಸ್ ಗೊತ್ತಂದ್ರೆ 0 degrees, 30 degrees, 45 degrees, 60 degrees and 90 degrees ಗೊತ್ತಿದೆ. ಬಟ್ ಇಲ್ಲೇನು ಕೇಳ್ತಾ ಇದ್ದಾರೆ? ನಮಗೆ 1200 ಇನ ವ್ಯಾಲ್ಯೂ ಆಫ್ ಕಾಸ್ ಕೇಳ್ತಾ ಇದ್ದಾರೆ, ಅದ್ರ ಜೊತೆಗೆ 1485 ವ್ಯಾಲ್ಯೂ ಆಫ್ ಟ್ಯಾನ್ ನ ಕೇಳ್ತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ಮೇಕ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ASTC ರೂಲ್. ಆಯ್ತಾ? ASTC ರೂಲ್ನ ಯೂಸ್ ಮಾಡಬೇಕು. ಸೊ ASTC ರೂಲ್ ಅಲ್ಲಿ ಲೆಟ್ ಅಸ್ ಟೇಕ್ 360 degrees. So 360 ones are 360, 362s are 780, 720, 1080 ಆಗುತ್ತೆ, 1440 ಆಗುತ್ತೆ, ಮತ್ತೆ ಇದು 1800 ಆಗುತ್ತೆ. 360 into 1 is 360, 360 into 2 720, 360 into 3 1080, 360 into 4 1440, 360 into 5 1800. ಸೊ ನಾನು ಏನಕ್ಕೆ ಇದನ್ನ ಬರ್ಕೊಂಡಿದ್ದೀನಿ? ಯಾಕಂದ್ರೆ ASTC ರೂಲ್ ಅಲ್ಲಿ ವಿ ನೋ ದ್ಯಾಟ್ 360 ಪ್ಲಸ್ ಥೀಟಾ ಅಥವಾ 360 ಮೈನಸ್ ಥೀಟಾ ನಾವು ಮಾಡ್ಬೋದು. ಓಕೆ, ASTC ರೂಲ್ ಇದು. ದಿಸ್ ಇಸ್ ASTC ರೂಲ್. ಸೊ ಇವಾಗ ನಾವು ಕಾಸ್ 1200 ನ ಯಾವ ರೀತಿಯಪ್ಪ ಬರೀಬಹುದು? ಕಾಸ್ 1200 ನ ನಾವು ಕಾಸ್ ಆಫ್ 3 into 360, ದಟ್ ಇಸ್ ನಥಿಂಗ್ ಬಟ್ 1080 ಪ್ಲಸ್ 120 ಪ್ಲಸ್ ಟ್ಯಾನ್ ಆಫ್ 1485 ಅಂತ ಇದೆ. ಅಂದ್ರೆ ಏನಾಗುತ್ತೆ? 4 into 360, 4 into 360 ಅಂದ್ರೆ ಏನಾಗುತ್ತೆ? ದಟ್ ವಿಲ್ ಬಿ 1440 ಪ್ಲಸ್ 45 degrees. Okay, so now this is in which form, student? This is in the form of 360 plus theta. This is in which form? This is in the form of 360 plus theta. 360 plus theta ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? 360 plus theta ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ? ಕಾಸ್ ಅಂಡ್ ಟ್ಯಾನ್ ಎರಡು ಕೂಡ ಪಾಸಿಟಿವ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮತ್ತೆ ಟ್ಯಾನ್ ಎರಡು ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ನಾವೀಗ? ಸೊ 360 ಪ್ಲಸ್ ಥೀಟಾ ಅಂದ್ರೆ ರೇಷಿಯೋ ವಿಲ್ ಆಲ್ಸೋ ನಾಟ್ ಚೇಂಜ್. ಸೊ ಇದೇನಾಗುತ್ತೆ? ಕಾಸ್ 120 degrees ಪ್ಲಸ್ ಟ್ಯಾನ್ 45 degrees. ಮತ್ತೆ ಕಾಸ್ 120 ನ ನಾವು ಯಾವ ತರ ಬರೀಬಹುದು? ಸೊ ದಿಸ್ ಅಗೇನ್ ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಆಫ್ 180 ಮೈನಸ್ 60 ಪ್ಲಸ್ ಟ್ಯಾನ್ 45 ಇಸ್ ನಥಿಂಗ್ ಬಟ್ 1. ಓಕೆ, ಸೊ 180 ಮೈನಸ್ ಥೀಟಾ, 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? 180 ಮೈನಸ್ ಥೀಟಾ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ? ಕಾಸ್ ವಿಲ್ ಬಿ ನೆಗೆಟಿವ್. ಓಕೆ, ಸೊ ಮೈನಸ್ 1/2 ಪ್ಲಸ್ ಇದು 1 ಆಗುತ್ತೆ. ಸೊ ಮೈನಸ್ 1/2 ಪ್ಲಸ್ 1 ಇಸ್ 1/2. ಸೊ ಯಾವ ಆಪ್ಷನ್ ಸರಿ ಇಲ್ಲಿ? ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ಎಸ್, ಆಲ್ ರೈಟ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಈ ಕ್ವಶನ್ ನೋಡಿ, ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಈ ಥರ ಟೈಪ್ಸ್ ಆಫ್ ಕ್ವಶನ್ಸ್ನ ನೀವು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲೇನು ಕೊಟ್ಟಿದ್ದಾರೆ? ಸಾರಿ, KCET ಅಲ್ಲಿ ಟ್ಯಾನ್ 1 degrees ಇಂಟು ಟ್ಯಾನ್ 2 degrees ಇಂಟು ಟ್ಯಾನ್ 3 degrees ಅಂಟಿಲ್ ಎಲ್ಲಿವರೆಗೂ?
tan 87 degrees, tan 88 degrees, and tan 89 degrees. So student, ಇಲ್ಲಿ ಒಂದು ಟ್ರಿಕ್ ಇದೆ. I'll tell you what is that trick. ಆಯ್ತಾ? ಸೊ ಯಾವಾಗಾದ್ರೂ ಎರಡು ಆಂಗಲ್ಗಳನ್ನು ನಾವು ಆ್ಯಡ್ ಮಾಡಿದಾಗ ದ ಸಮ್ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂತ ಬಂತು ಅನ್ಕೊಳ್ಳಿ. ಆವಾಗ ಟ್ಯಾನ್ ಎ ಇಂಟು ಟ್ಯಾನ್ ಬಿ ವಿಲ್ ಬಿ ಈಕ್ವಲ್ ಟು 1. ಓಕೆ, ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗಿರುತ್ತೆ. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಯಾವಾಗಾದ್ರೂ ನಾವು ಎರಡು ಆಂಗಲ್ನ ಆ್ಯಡ್ ಮಾಡಿ ಆ ಸಮ್ 90 ಡಿಗ್ರೀಸ್ ಬಂದಾಗ ಟ್ಯಾನ್ ಎ ಇಂಟು ಟ್ಯಾನ್ ಬಿ ವಿಲ್ ಬಿ ಈಕ್ವಲ್ ಟು 1. ಇವಾಗ ಇಲ್ಲಿ ನೋಡಿ, ಆಯ್ತಾ? ಇನ್ನೊಂದು ಆಯ್ತಾ? ಇನ್ನೊಂದು. ಸೊ ಏನಾಗ್ತಾ ಇದೆ? 1 ಪ್ಲಸ್ 89 90, 2 ಪ್ಲಸ್ 88 90, 3 ಪ್ಲಸ್ 87 90. ಸೊ ಎರಡು ಆಂಗಲ್ಗಳನ್ನು ಆ್ಯಡ್ ಮಾಡಿದಾಗ 90 ಬರ್ತಾ ಇದೆ. ವಿಚ್ ಮೀನ್ಸ್ ವಾಟ್? ನಾನು ಇದನ್ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಐಲ್ ಬಿ ಗೆಟಿಂಗ್ 1. ಸೊ ಇವೆರಡು ಮಲ್ಟಿಪ್ಲೈ ಆಗ್ಬಿಟ್ಟು 1 ಆಯಿತು. ಸೇಮ್ ಥಿಂಗ್, ಇವೆರಡು ಮಲ್ಟಿಪ್ಲೈ ಆಗ್ಬಿಟ್ಟು ಏನಾಗುತ್ತೆ? ದೀಸ್ ಬೋತ್ ಆಲ್ಸೋ ವಿಲ್ ಬಿಕಮ್ 1. ಸೇಮ್ ಥಿಂಗ್, ಇವೆರಡು ಮಲ್ಟಿಪ್ಲೈ ಆಗ್ಬಿಟ್ಟು ಏನಾಗುತ್ತೆ? ದೀಸ್ ಬೋತ್ ಆಲ್ಸೋ ವಿಲ್ ಬಿಕಮ್ ಇಂಟು 1. ಸೊ ಕೊನೆಗೆ ಮಧ್ಯದಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ಟರ್ಮ್. ಅದು ಯಾವ ಟರ್ಮ್ ಅಪ್ಪ ಅಂದ್ರೆ tan 45. tan 45 ಡಿಗ್ರಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 45 ಡಿಗ್ರೀಸ್? 1. ಮಿಕ್ಕ ಟರ್ಮ್ಗಳೆಲ್ಲ ಏನಾಗುತ್ತೆ? ಮಿಕ್ಕ ಟರ್ಮ್ಗಳೆಲ್ಲ ಕೂಡ 1 ಆಗುತ್ತೆ. ಸೊ 1 ಇಂಟು 1 ಇಸ್ ನಥಿಂಗ್ ಬಟ್ 1. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ದಟ್ಸ್ ಇಟ್. ಓಕೆ, ಎಸ್, ವೆರಿ ಗುಡ್, ಫೈನ್, ವೆಲ್ ಡನ್ ಗಣಪತಿ. ಗಣಪತಿ 668 ಅವ್ರಿಗೆ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್, ಓಕೆ, ಈ ಪ್ರಾಬ್ಲಮ್ ನಾನು ನೋಡಿ ಸ್ಟೂಡೆಂಟ್ಸ್, ಇದು ಕಾಂಪ್ಲೆಕ್ಸ್ ನಂಬರ್ಸ್ ರಿಲೇಟೆಡ್ ಪ್ರಾಬ್ಲಮ್. ಸೊ ಇಲ್ಲೇನಿದೆ? 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಹೋಲ್ ಟು ದ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ನಾವೇನು ಮಾಡಬೇಕು? ಈ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಬೇಕು. ಅಂದರೆ ಏನಾಗುತ್ತೆ? ಈಗ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ, ರ್ಯಾಷನಲೈಸ್ ದ ಡಿನಾಮಿನೇಟರ್. 1 ಪ್ಲಸ್ ಐ ಡಿವೈಡೆಡ್ ಬೈ 1 ಪ್ಲಸ್ ಐ ಹೋಲ್ ಟು ದ ಪವರ್ ಆಫ್ ಎಕ್ಸ್. ಸೊ ನ್ಯೂಮರೇಟರ್ ಏನಾಗುತ್ತೆ? 1 ಪ್ಲಸ್ ಐ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್. ಓಕೆ, 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಎಕ್ಸ್. ಸೊ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡಿ, a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್. ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ದ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಆಫ್ ಮೈನಸ್ 1 ಹೋಲ್ ಟು ದ ಪವರ್ ಆಫ್ ಎಕ್ಸ್. ಸೊ ಈ 1 ಐ ಸ್ಕ್ವೇರ್ ಅಂದರೆ ದಟ್ ಇಸ್ ನಥಿಂಗ್ ಬಟ್ -1. ಇದೆರಡು ಕ್ಯಾನ್ಸಲ್ ಔಟ್ ಆಗುತ್ತೆ. ಇನ್ನೇನು ಉಳ್ಕೊಳ್ಳೋದು ನಮ್ಮ ಹತ್ರ? 2i ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 2 ಹೋಲ್ ಟು ದ ಪವರ್ ಆಫ್ ಎಕ್ಸ್. ನೋಡಿ, ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದೆ. ಈಕ್ವಲ್ ಟು 1, ಈಕ್ವಲ್ ಟು 1, ಈಕ್ವಲ್ ಟು 1 ಆ್ಯಂಡ್ ಈಕ್ವಲ್ ಟು 1. ಸೊ 2 ಕ್ಯಾನ್ಸಲ್ ಆಗುತ್ತೆ. ನಮ್ಮ ಹತ್ರ ಏನು ಉಳ್ಕೊಂಡಿರೋದು? ಐ ಹೋಲ್ ಟು ದ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ನಮಗೆ ಪವರ್ಸ್ ಆಫ್ ಐಯೋಟಾ ಗೊತ್ತಲ್ಲ. ವಾಟ್ ಆರ್ ದ ಪವರ್ಸ್ ಆಫ್ ಐಯೋಟಾ? ಐ ಅಂದರೆ ರೂಟ್ ಆಫ್ -1, ಐ ಸ್ಕ್ವೇರ್ ಅಂದರೆ -1, ಐ ಕ್ಯೂಬ್ ಅಂದರೆ -i, ಐ ಟು ದ ಪವರ್ ಆಫ್ 4 ಅಂದರೆ 1 ಆಗುತ್ತೆ. ಸೊ ಈ ಎಕ್ಸಿನ ಜಾಗದಲ್ಲಿ ಏನು ಬಂದರೆ 1 ಆಗುತ್ತೆ? 4 ಬಂದರೆ 1 ಆಗುತ್ತೆ. ಸೊ ಯಾವ್ದು ನಮ್ದು ರೈಟ್ ಆನ್ಸರ್ ಇಲ್ಲಿ? ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಕರೆಕ್ಟ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ದ ಕಾಸ್ಟ್ ಅಂಡ್ ರೆವೆನ್ಯೂ ಆಫ್ ದ ಫಂಕ್ಷನ್ಸ್, cost and revenue functions of product are given. C of x is equal to 20x plus 4000 and R of x is equal to 60x plus 2000, where x is the number of items produced and sold. The value of x to earn profit is, ನೋಡಿ, ಪ್ರಾಫಿಟ್ ಅಂದರೆ ಏನು ಗೊತ್ತಾ? ಪ್ರಾಫಿಟ್ ಅಂದರೆ ನಮ್ಮ ರೆವೆನ್ಯೂ ಮೈನಸ್ ಕಾಸ್ಟ್, ಎರಡನ್ನ ಮೈನಸ್ ಮಾಡಿದಾಗ ಏನು ಬರುತ್ತಲ್ವಾ ಅದೇ ನಮ್ಮ ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ ಅಂತ ಹೆಂಗೆ ಗೊತ್ತಾಗುತ್ತೆ? ದಿಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. If p of x is greater than 0, then we call it as profit. Equal to 0 ಅಂದರೆ no loss, no profit. Lesser than 0 ಅಂದರೆ ಲಾಸ್ ಆಗೋಗುತ್ತೆ. ಸೊ ಗ್ರೇಟರ್ ದೆನ್ 0 ಇರುತ್ತೆ. ಸೊ ಆರ್ ಆಫ್ ಎಕ್ಸ್ ಅಂದರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ? 60x ಪ್ಲಸ್ 2000 ಅಂತ ಕೊಟ್ಟಿದ್ದಾರೆ. ಸಿ ಆಫ್ ಎಕ್ಸ್ ಅಂದರೆ -20x ಮೈನಸ್ 4000. ಓಕೆ, ಸೊ ಇದು ಆರ್ ಆಫ್ ಎಕ್ಸು, ಇದು ಸಿ ಆಫ್ ಎಕ್ಸು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಮಗೆ? 40x ಮೈನಸ್ 2000. ಓಕೆ, ದಿಸ್ ಇಸ್ ಅವರ್ ವಾಟ್? ಪಿ ಆಫ್ ಎಕ್ಸ್. ನಾವು ಪ್ರಾಫಿಟ್ ಆಗಬೇಕಂದ್ರೆ ಏನು? ದಿಸ್ ಕಂಡೀಷನ್ ಶುಡ್ ಬಿ ಅಪ್ಲೈಡ್. ಸೊ ಇವಾಗ ಏನಾಗುತ್ತೆ? 40x ಮೈನಸ್ 2000 ಶುಡ್ ಬಿ ಗ್ರೇಟರ್ ದ್ಯಾನ್ 0. ಅವಾಗ ಏನಾಗುತ್ತೆ? 40x ಗ್ರೇಟರ್ ದ್ಯಾನ್ 2000, 0 0 ಕ್ಯಾನ್ಸಲ್, 4 1s are 4, 5s are 20, 0. So x should be greater than 50. So x should be greater than 50. ಯಾವ ಆಪ್ಷನ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಟ್ಸ್ ಇಟ್.
ಕ್ಲಿಯರ್? ಎಸ್. ನಾರಾಯಣ, ನವ್ಯ. ಓಕೆ, ನವ್ಯ ಎ ಇಸ್ ದ ರೈಟ್ ಆನ್ಸರ್. ಸರ್ ಕ್ವಶನ್ ಕ್ಲಾರಿಟಿ. ಓಕೆ, ಕ್ವಶನ್ ಕ್ಲಾರಿಟಿ ಫೈನ್ ಇದೆ ಅನ್ಸುತ್ತೆ. ಐ ಥಿಂಕ್ ನೀವು ಸೆಟ್ ಮಾಡ್ಕೊಳ್ಳಿ ಅಂದರೆ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. A student has to answer 10 questions choosing at least 4 from each parts A and B. If there are 6 questions in part A and 7 questions in part B, total number of questions in A ಎಷ್ಟಿದೆ? 6 ಇದೆ. Total number of questions in B ಎಷ್ಟಿದೆ? 7 ಇದೆ. So total ಎಷ್ಟು ಆನ್ಸರ್ ಮಾಡ್ಬೇಕು ಸ್ಟೂಡೆಂಟು? The student has to answer. Total ಎಷ್ಟು ಆನ್ಸರ್ ಮಾಡಬೇಕಪ್ಪ ಅಂದರೆ the student has to answer 10 questions. ಇವಾಗ ಏನು ಹೇಳ್ತಾ ಇದ್ದಾರೆ? ಚೂಸಿಂಗ್, ಈ ಪಾಯಿಂಟ್ ನೋಡಿ, ಚೂಸಿಂಗ್ ಅಟ್ಲೀಸ್ಟ್ 4 ಫ್ರಮ್ ಈಚ್ ಪಾರ್ಟ್. ಸೊ ಪಾರ್ಟ್ ಎ ಇಂದ 4 ಸೆಲೆಕ್ಟ್ ಮಾಡಲೇಬೇಕು, ಪಾರ್ಟ್ ಬಿ ಇಂದ 4 ಸೆಲೆಕ್ಟ್ ಮಾಡಲೇಬೇಕು, 4ಕ್ಕಿಂತ ಕಡಿಮೆ ಹೋಗಂಗಿಲ್ಲ. ಆಯ್ತಾ? ಸೊ ಈ ತರ ಕೊಟ್ಟಾಗ ಇನ್ ಹೌ ಮೆನಿ ವೇಸ್ ಕ್ಯಾನ್ ಸ್ಟೂಡೆಂಟ್ ಆನ್ಸರ್ 10 ಕ್ವೆಶ್ಚನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದಕ್ಕೆ ಬೇರೆ ಬೇರೆ ಪಾಸಿಬಿಲಿಟೀಸ್ಗಳು ಇರ್ತವೆ. ಯಾವ ರೀತಿ ಪಾಸಿಬಿಲಿಟೀಸು ಅಂತ ನೋಡೋಣ ಈಗ. ಓಕೆ, ಸೊ 4 ಕ್ವೆಶ್ಚನ್ ಸೆಲೆಕ್ಟ್ ಮಾಡಲೇಬೇಕಾ 2 ಪಾರ್ಟ್ ಇಂದ? ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಯಾವ ತರ ಬರೀಬಹುದು ಅಂದ್ರೆ ನಾವೀಗ 6C4 ಅಂದ್ರೆ 6 ಕ್ವಶನ್ ಅಲ್ಲಿ 4 ಕ್ವಶನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ 4 ಕ್ವಶನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕ್ವಶನ್ ಸೆಲೆಕ್ಟ್ ಮಾಡಬೇಕು. 7C6. ಸೊ ಟೋಟಲ್ 10 ಆಯ್ತಾ? ದಿಸ್ ಇಸ್ 10. 6 + 4 is 10. ಅಥವಾ ಇವಾಗ ಇಲ್ಲಿ ಮಿನಿಮಮ್ 4 ಅಲ್ವಾ, ನಾನೇನ್ ಮಾಡ್ತೀನಿ ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀನಿ, ದಿಸ್ ಇಸ್ ಒನ್ ಆಫ್ ದ ವೇ. ಆರ್ ಇನ್ನೊಬ್ಬ ಸ್ಟೂಡೆಂಟ್ ಏನ್ ಮಾಡ್ತಾನೆ 6C5 ಇಂಟು 7C5. ಮತ್ತೆ ನೋಡಿ ಟೋಟಲ್ 10 ಇದೆ. ಅಥವಾ 6C6 ಇಂಟು 7C4. ರೈಟ್? ಸೊ ದೀಸ್ ಆರ್ ದ ವೇಸ್ ಟು ಸೆಲೆಕ್ಟ್ ದ ಕ್ವೆಶ್ಚನ್. ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ, ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಫಾರ್ಮುಲಾ ಯೂಸ್ ಮಾಡಿ. NCR is equal to NCN minus R. ಸೊ ಹಾಗಾದ್ರೆ ಏನಾಗುತ್ತೆ ಇದು? ದಿಸ್ ವಿಲ್ ಬಿ 6C2, ದಿಸ್ ವಿಲ್ ಬಿ 7C1 ಪ್ಲಸ್ 6C1 7C2. ಇದು 6C6 ಇಸ್ ನಥಿಂಗ್ ಬಟ್ 6C6 ಅಂತಾನೆ ಬರೆಯೋಣ. 0 ಅಂತ ಬರೆದ್ರು 1 ಆಗುತ್ತೆ. 7C4 is 7C3. ಸೊ ಇವಾಗ ಇದನ್ನ ಈ ತರ ಕನ್ವರ್ಟ್ ಮಾಡ್ಕೊಂಡಾಗ ಕ್ಯಾಲ್ಕುಲೇಟಿಂಗ್ ದಿಸ್ ವಿಲ್ ಬಿ ಈಸಿ ಫಾರ್ ಅಸ್. ಓಕೆ, ಸೊ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕೀಗ? NCR is equal to n factorial by n minus r the whole factorial into r factorial. ಓಕೆ, ಸೊ ಮಾಡಿದಾಗ ನಮ್ಗೇನ್ ಬರುತ್ತೆ? 105 plus 126 plus 35. So total ways to answer 10 question is 266 ways. That is option C ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ನೋಡಿ, ಇದು AP ಕ್ವೆಶ್ಚನ್. ಇದು ನೀವು ನಾರ್ಮಲ್ ವೇ ಅಲ್ಲಿ ಸಾಲ್ವ್ ಮಾಡ್ತಾ ಹೋದ್ರೆ ದಿಸ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ನಾನು ನಿಮ್ಗೆ ಶಾರ್ಟ್ಕಟ್ ಮೆಥಡ್ನ ಹೇಳ್ಕೊಡ್ತೀನಿ. ಯಾವ ರೀತಿ ಶಾರ್ಟ್ಕಟ್ ಮೆಥಡ್ನ ಯೂಸ್ ಮಾಡೋದು ನೋಡಿ. ಸೊ ಇವಾಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡೋಣ? ಲೆಟ್ ಅಸ್ ಟೇಕ್ 3 ನಂಬರ್ಸ್. ಯಾವ್ದು 3 ನಂಬರ್ಸು? ದ 3 ನಂಬರ್ಸ್ ಆರ್ 1, 2 and 3. Now what is the middle number here? The middle number is ಎಷ್ಟಿದೆ? 2 ಇದೆ. Total number of terms ಎಷ್ಟಿದೆ? 3 ಇದೆ. Then the sum of this will be how much? This total number into the middle number. So n into mid number. So n ಅಂದ್ರೆ total number of terms, middle number ಅಂದ್ರೆ 2. So 3 2s are 6. ಇದನ್ನ ಆಡ್ ಮಾಡಿದ್ರೆ 6 ಬರುತ್ತೆ ನೋಡಿ ಒಂದ್ಸತಿ. 1 + 2 is 3, 3 + 3 is 6 ಬರ್ತಾ ಇದೆ. ವಿಚ್ ಮೀನ್ಸ್ ಇವಾಗ ನಾವು ಇಲ್ಲಿ ಏನ್ ನೋಡಿದ್ವಲ್ವಾ ಅದನ್ನೇ ನಾವು ಈ ಪ್ರಶ್ನೆಗೆ ಅಪ್ಲೈ ಮಾಡಬಹುದು. ಓಕೆ, ಅಪ್ಲೈ ಮಾಡೋಣ ಬನ್ನಿ ಈಗ. ಸೊ ದ ಮಿಡಲ್ ಟರ್ಮ್ ಆಫ್ AP is 300. ಮಿಡಲ್ ಟರ್ಮ್ ಆಫ್ AP is 300 ಅಂದ್ರೆ ಏನಾಗುತ್ತೆ? ಮಿಡ್ ನಂಬರ್, ಮಿಡಲ್ ಟರ್ಮ್ is equal to 300. ಓಕೆ, now the sum of its 51 terms ಎಷ್ಟಿದೆ? ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? n is equal to 51 ಅಷ್ಟೇ. The sum of its 51 terms is now SN. S51 ನ ಕಂಡುಹಿಡಿಯಬೇಕು. So S51 is nothing but how much? 51 into 300 ಅಷ್ಟೇ. 3 1s are 3, 5 3s are 15, followed by 2 zeros. 15300. What is the right answer here? Option A ನಮ್ಮ ಸರಿಯಾದ ಉತ್ತರ. Okay, very good, Navya. That is the right answer. Good. Fine. Next ಮುಂದಿನ ಪ್ರಶ್ನೆಗೆ ಹೋಗೋಣ. Okay. The equation of the straight line passing through a perpendicular, passing through the point A cos cube theta, A sin cube theta, and perpendicular to x secant theta plus y cosecant theta. Okay. So ನಮ್ಗೆ ಏನು ಕಂಡುಹಿಡಿಯಬೇಕು? ಈಕ್ವೇಷನ್ ಆಫ್ ದ ಲೈನ್ ಅನ್ನ ಕಂಡುಹಿಡಿಯಬೇಕು. ಈಕ್ವೇಷನ್ ಆಫ್ ದ ಲೈನ್. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ, ಇದಕ್ಕೆ ನಿಮಗೆ ಸ್ಟ್ರೇಟ್ ಲೈನ್ಸ್ ಫ್ರಮ್ PUC 1 ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಓಕೆ,
So first of all, when two lines are perpendicular, whenever two lines are perpendicular, the product of their slopes will be equal to -1. Okay, the product of the slopes will be equal to -1. Okay, so ಈಗ ನಾನು ಒಂದು ನಾರ್ಮಲ್ ಲೈನ್ ನ ತಗೋತೀನಿ. ಯಾವ ನಾರ್ಮಲ್ ಲೈನ್ ನ ತಗೊಳ್ಳೋಣ? ax plus by is equal to c ಅಂತ ತಗೊಳ್ತೀನಿ. This is a normal line. Okay, ಇವಾಗ I have to know what is the line perpendicular to this line. ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನ್ ಯಾವ್ದಾಗುತ್ತೆ ಅಂತ ಕಂಡುಹಿಡಿಬೇಕು. ನಮ್ಗೇನ್ ಗೊತ್ತಿದೆ? ನಮಗೆ ಗೊತ್ತಿರೋದು ಇದು ಮಾತ್ರ ಅಲ್ವಾ? ಸೊ ಇವಾಗ ನಾವೇನ್ ಮಾಡೋಣ? y is equal to -ax plus c divided by b divided by b. ಇದನ್ನ ನಾನು ಯಾವ ಫಾರ್ಮಲ್ ಬರ್ಕೊಂಡೆ? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಲ್ ಬರ್ಕೊಂಡೆ. ನಾನು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮಲ್ ಬರ್ಕೊಂಡೆ. ಇವಾಗ ವಾಟ್ ಇಸ್ ದ ಸ್ಲೋಪ್ ಹಿಯರ್? m1 is equal to -a by b. ಇವಾಗ ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನಿನ ಈಕ್ವೇಶನ್ ಏನಾಗುತ್ತೆ? ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನಿನ ಈಕ್ವೇಶನ್ ಇಟ್ ಇಸ್ ವೆರಿ ಸಿಂಪಲ್. ಬಿ ಮತ್ತೆ ಎನ ಇಂಟರ್ಚೇಂಜ್ ಮಾಡಿ. ಅವಾಗ ಏನಾಗುತ್ತೆ? bx ay is equal to k. ಮತ್ತೆ ಇಲ್ಲಿ ಪ್ಲಸ್ ಇದೆಯಲ್ವಾ, ಇಲ್ಲಿ ಮೈನಸ್ನ ಹಾಕಿ. ಓಕೆ, ದಿಸ್ ಇಸ್ ದ ಶಾರ್ಟ್ ಕಟ್. ಬಿಡಿ, ಇದೆಲ್ಲ ಬೇಡ ನಿಮಗೆ. ಓಕೆ, ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಐಲ್ ಮೇಕ್ ಇಟ್ ಈವನ್ ಮೋರ್ ಸಿಂಪಲ್. ಇನ್ನೇ ಈಸಿಯಾಗಿ ಹೇಳ್ಬಿಡ್ತೀನಿ. ಓಕೆ, ಯಾವ್ದಾದ್ರು ಒಂದು ಲೈನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಯಾವ ಲೈನ್ ಕೊಟ್ಟಿದ್ದಾರೆ? ax plus by is equal to c ಅಂತ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋ ಲೈನಿನ ಈಕ್ವೇಶನ್ ನೀವು ಬರಿಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಇಲ್ಲಿ ಕಳಿಸಿ, ಇದನ್ನ ಇಲ್ಲಿ ಕಳಿಸಿ, ಇದನ್ನ ಫ್ಲಿಪ್ ಮಾಡಿ, ಸೈನ್ ಅನ್ನ ಫ್ಲಿಪ್ ಮಾಡಿ. ಅಂದ್ರೆ ಏನಾಗುತ್ತೆ? bx minus ay is equal to k. ಓಕೆ, ಇವಾಗ ನಮಗೆ ಕೊಟ್ಟಿರೋ ಈಕ್ವೇಶನ್ ಏನು? x secant theta plus y cosecant theta is equal to a. ಇದು ಗಿವನ್ ಲೈನ್. ಈ ಗಿವನ್ ಲೈನಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಏನಾಗುತ್ತೆ? ವಾಟ್ ವಿಲ್ ಬಿ ದ ಈಕ್ವೇಶನ್ ಆಫ್ ಪರ್ಪೆಂಡಿಕ್ಯುಲರ್ ಲೈನ್? ದ ಈಕ್ವೇಶನ್ ಆಫ್ ದ ಪರ್ಪೆಂಡಿಕ್ಯುಲರ್ ಲೈನ್ ವಿಲ್ ಬಿ cosecant x minus secant theta. Okay, secant theta into y is equal to k ಅಂತ ಆಗುತ್ತೆ. ಕ್ಲಿಯರ್? ಸೊ ಏನ್ ಮಾಡಬೇಕು? ವಾಟ್ ಎವರ್ ವಿ ಹ್ಯಾವ್ ಸೀನ್ ಹಿಯರ್, ದ ಸೇಮ್ ಥಿಂಗ್ ವಿ ಹ್ಯಾವ್ ಟು ಅಪ್ಲೈ ಫಾರ್ ದಿಸ್ ಲೈನ್ ಆಲ್ಸೋ. ಓಕೆ, ಸೊ ಅಪ್ಲೈ ಮಾಡಿದಾದ್ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ನಾವೀಗ ನಾವು ಪುಟ್ ಎ, ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ ಆಲ್ರೆಡಿ. ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವೈ. ಇದನ್ನ ಇಲ್ಲಿ ಹಾಕಿ ಎಕ್ಸ್ ಅಲ್ಲಿ, ಇದನ್ನ ಇಲ್ಲಿ ಹಾಕಿ ವೈ ಅಲ್ಲಿ. ಸೊ ಹಾಕಿದಾಗ ಏನಂತ ಬರುತ್ತೆ ನಿಮಗೆ? ಯು ವಿಲ್ ಬಿ ಗೆಟಿಂಗ್ ಕೊಸಿಕೆಂಟ್ ಥೀಟಾ ಯಾವ ತರ ಬರಿಬಹುದು? ನಾವು ಸೈನ್ ಥೀಟಾ ಅಂತ ಬರಿಬಹುದು. ಓಕೆ, a cos cube theta divided by sin theta minus secant theta na 1 by cos theta ಅಂತ ಬರೀಬಹುದು. ಸೊ cos theta y ಅಂದ್ರೆ ಏನು? a sin cube theta is equal to k. ಓಕೆ, ಸೊ ಇವಾಗ LCM ತಗೊಂಡಾಗ ಏನಾಗುತ್ತೆ? a cos to the power of 4 theta minus a sin to the power of 4 theta is equal to, ಈ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಇಟ್ ವಿಲ್ ಬಿಕಮ್ k dash ಅಂತ ಬರ್ಕೊಳ್ಳೋಣ. ಸೊ ಈಗ a ಕಾಮನ್ ತಗೊಂಡು cos square theta the whole square minus sin square theta the whole square is equal to k dash. So now this is in which form? a square minus b square. ಹಾಗಾದ್ರೆ ಇದನ್ನ ಏನಂತ ಬರೀಬಹುದು? a plus b into a minus b ಅಂತ ಬರೀಬಹುದು. Okay, which is equal to k dash. So this will become 1. 1 into anything will be equal to 1. So k ಅಂತ ಬರುತ್ತೆ ನಮಗೆ. k will be equal to a cos 2 theta ಅಂತ ಬರುತ್ತೆ. a cos 2 theta ಅಂತ ಬರುತ್ತೆ. So a cos 2 theta ಎಲ್ಲಿದೆ ನೋಡಿ? So here we have a cos 2 theta. ಇಲ್ಲಿ minus a cos 2 theta ಅಂದ್ರೆ ಆಪ್ಷನ್ ಡಿ is eliminated ಇಲ್ಲಿ. ಓಕೆ, ಆಪ್ಷನ್ ಡಿ ಎಲಿಮಿನೇಟ್ ಆಗೋಗುತ್ತೆ. ನಮಗೆ ಮಧ್ಯದಲ್ಲಿ ಮೈನಸ್ ಬಂದಿದೆ, ಕರೆಕ್ಟಾ? ಓಕೆ, ಸೊ ಆಪ್ಷನ್ ಡಿ ಎಲಿಮಿನೇಟ್ ಆಗಿದೆ. ಮೈನಸ್ ಇರೋದು ಇಲ್ಲಿ ಒಂದೇ ಒಂದು ಕಡೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಫುಲ್ ಸಾಲ್ವ್ ಮಾಡೋದು ಬೇಡ, ನಿಮಗೆ ಆನ್ಸರ್ ಬಂದ್ರೆ ಸಾಕು KCET. ಓಕೆ, ಬಿ ವೆರಿ ಸ್ಮಾರ್ಟ್. ಆದಷ್ಟು ಕಡಿಮೆ ಟೈಮ್ನ ತಗೊಳ್ಳಿ. ಯು ವಿಲ್ ಬಿ ಗೆಟಿಂಗ್ ದ ರೈಟ್ ಆನ್ಸರ್. ಓಕೆ, ಎಕ್ಸಾಮ್ 2 days ಕಾಣಿಸ್ತಿಲ್ಲ. ಓಕೆ, ಫೈನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ಟೂಡೆಂಟ್ಸ್. The midpoint of the triangle, the midpoints of the triangles are 1, 5, -1, 0, 4, -2, 2, 3, 4. Then the centroid of the triangle is, so centroid of the triangle ಅಂದ್ರೆ ಏನಾಗುತ್ತೆ? ಎಲ್ಲ x ಗಳನ್ನ ಆಡ್ ಮಾಡಿ. 1 plus 0 plus 2 divided by 3, ಎಲ್ಲ y ಗಳನ್ನ ಆಡ್ ಮಾಡಿ. 5 plus 4 plus 3 divided by 3, ಎಲ್ಲ z ಗಳನ್ನ ಆಡ್ ಮಾಡಿ. ಅಂದರೆ -1, -2 plus 4 divided by 3 ಅಷ್ಟೇ.
ಸೊ ಇದು 1 ಆಗುತ್ತೆ, 9 12 4 ಆಗುತ್ತೆ, ಇದು -3 + 1 1/3 ಆಗುತ್ತೆ. ಸೊ 1 4 1/3 ಆಪ್ಷನ್ ಬೀಸ್ ಆರ್ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್, ಸೊ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಈ ತರ ಪ್ರಶ್ನೆಗಳನ್ನು ತುಂಬಾ ಕೇಳ್ತಾರೆ. ಇಲ್ಲಿ ಏನು ಕೇಳಿದ್ದಾರೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 1 ax² + bx + c ಡಿವೈಡೆಡ್ ಬೈ cx² + bx + a. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. x = 1 ಹಾಕಿದಾಗ ಏನಾಗುತ್ತೆ, a + b + c ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ c + b + a ಆಗುತ್ತೆ. ಬೋತ್ ವಿಲ್ ಗೆಟ್ ಕ್ಯಾನ್ಸಲ್ಡ್ ಅಂಡ್ ವಿಲ್ ಗೆಟ್ 1. ಕರೆಕ್ಟ್? ಸೊ ಸ್ಟೇಟ್ಮೆಂಟ್ 1 ಏನಾಗುತ್ತೆ, ದಿಸ್ ಇಸ್ ಟ್ರೂ. ಅದೇ ಸ್ಟೇಟ್ಮೆಂಟ್ 2 ಬನ್ನಿ. ಸ್ಟೇಟ್ಮೆಂಟ್ 2 ಅಲ್ಲಿ ಏನು ಹೇಳ್ತಾ ಇದ್ದಾರೆ, x → -2 ಅಂತ ಹೇಳ್ತಾ ಇದ್ದಾರೆ. ಸೊ x → -2 ಅಂದ್ರೆ ಏನಾಗುತ್ತೆ, ಇಲ್ಲಿ -1/2 + 1/2 divided by -2 + 2. Now we'll be getting 0/0, which is indeterminate form. ಸೊ ಇಲ್ಲಿ ನಾವೇನ್ ಮಾಡೋಣ, ಎಲ್ ಹಾಸ್ಪಿಟಲ್ಸ್ ರೂಲ್ ನ ಯೂಸ್ ಮಾಡೋಣ. ಓಕೆ, ಎಲ್ ಹಾಸ್ಪಿಟಲ್ಸ್ ರೂಲ್ ನ ಯೂಸ್ ಮಾಡಿದಾಗ ಲಿಮಿಟ್ x → -2, 1/x ನ ಡಿಫ್ರೆನ್ಸಿಯೇಷನ್ -1/x² ಆಗುತ್ತೆ, 1/2 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಡಿನಾಮಿನೇಟರ್ ಅಲ್ಲಿ x ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ದಟ್ಸ್ ಇಟ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಈಗ x → -2 ನ ಇನ್ಪುಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, -1 divided by -2 the whole square -1/4. -1/4 ಬರ್ತಾ ಇದೆ ಸ್ಟೂಡೆಂಟ್ಸ್. ಬಟ್ ನಮ್ಗೆ ಇಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, 1/4 ಅಂತ ಕೊಟ್ಟಿದ್ದಾರೆ. ಇಸ್ ದಿಸ್ ಟ್ರೂ? ಇಟ್ ಇಸ್ ನಾಟ್. ಸೊ ಸ್ಟೇಟ್ಮೆಂಟ್ 2 ಇಸ್ ನಾಟ್ ಟ್ರೂ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಹಿಯರ್? ದ ರೈಟ್ ಆನ್ಸರ್ ಇಸ್ ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. If a and b are non-zero constants, then the derivative of a by x to the power of 4 minus b by x² plus cos x is ma plus nb minus p. So mnp values na kelta ಇದೆ. ಸೊ ನಾವೇನ್ ಮಾಡೋಣ, ಇಲ್ಲಿ x to the power of -4 ತಗೊಳ್ಳೋಣ, x to the power of -2 ತಗೊಳ್ಳೋಣ, ಮತ್ತೆ cos x ತಗೊಳ್ಳೋಣ. Now differentiate all these three. So it will be -4 x to the power of -5. This will be -2 x to the power of -3. Cos x differentiation is minus sin x. So that is nothing but -4 by x to the power of 5 -2 by x to the power of 3, and cos x differentiation is minus sin x. So that is option. Okay, so ಯಾವ ಆಪ್ಷನ್ ಆಗುತ್ತೆ ನಮ್ಗೆ ಇಲ್ಲಿ, -4 by x to the power of 5 -2 by x to the power of 3 minus sin x. ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ ಇಲ್ಲಿದೆ. ಆಪ್ಷನ್ ಸಿ ಇಸ್ ಆರ್ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಆಲ್ಸೋ, ಇದಕ್ಕೆ ನೋಡಿ, ಇದಕ್ಕೂ ಒಂದು ಶಾರ್ಟ್ ಕಟ್ ಟ್ರಿಕ್ ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಸಿ ದ ನಂಬರ್ಸ್ 31 32 33 until 46 47. Now what is this? This series of numbers are in arithmetic progression. ಯಾವಾಗಾದ್ರೂ ನನ್ನ ಗಿವನ್ ಡೇಟಾ ಇಸ್ ಇನ್ arithmetic progression ಅಂದಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ ಗಿವನ್ ಲೈಕ್ ದಿಸ್: √n² - 1 divided by 12 into d. ಇದು ಫಾರ್ಮುಲಾ ಆಗುತ್ತೆ. ವೆನ್ ಶುಡ್ ವಿ ಯೂಸ್ ದಿಸ್ ಫಾರ್ಮುಲಾ? ವೆನ್ ಎವರ್ ದ ನಂಬರ್ಸ್ ಆರ್ ಇನ್ AP. ಸೊ ಇಲ್ಲಿ n ಅಂದ್ರೆ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಟರ್ಮ್ಸ್. ಹೌ ಟು ಫೈಂಡ್ ಔಟ್ ಟೋಟಲ್ ನಂಬರ್ ಆಫ್ ಟರ್ಮ್ಸ್? ವೆರಿ ಸಿಂಪಲ್. 47 - 36 + 1 ಮಾಡಿ. ಸೊ ಏನಾಗುತ್ತೆ ನಿಮ್ಗೆ ಇಲ್ಲಿ, 31 36 ಅಂತ ಬರ್ತದೆ ನಮಗೆ. 47 - 31 + 1. ಸೊ ದಿಸ್ ವಿಲ್ ಗಿವ್ ಅಸ್ 17. ಅಂದ್ರೆ 17 ನಂಬರ್ಸ್ ಇದಾವೆ 31 to 47 ಅಂತ ಅರ್ಥ. ಓಕೆ, ಸೊ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ n is equal to 17 ಬಂತು. 17 square is 289. 289 - 1 is 288. 288 divided by 12. 288 divided by 12. 12 ones are 12 24s are. Okay, so under root 24, which is nothing but 2√6. So that is option C ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. P of A ಕೊಟ್ಟಿದ್ದಾರೆ, P of B ಕೊಟ್ಟಿದ್ದಾರೆ, P of A intersection B ಕೂಡ ಕೊಟ್ಟಿದ್ದಾರೆ. P of A dash intersection B dash, we have to find this out. So ಇದಕ್ಕೆ ನಾವೇನ್ ಮಾಡೋಣ, ಡಿ ಮಾರ್ಗನ್ಸ್ ಲಾನ ಯೂಸ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಡಿ ಮಾರ್ಗನ್ಸ್ ಲಾ ಅಂದ್ರೆ ಯಾವ ರೀತಿ ಇರುತ್ತದು, A dash intersection B dash is equal to A union B the whole dash ಇರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ P of A union B ನ ಕಂಡುಹಿಡಿಯೋಣ. P of A union B ಫಾರ್ಮುಲಾ ಏನಿದೆ, P of A union B is equal to P of A plus P of B minus P of A intersection B. So P of A is nothing but 0.59, P of B is 0.30, P of A intersection B is 0.21. So ಇದನ್ನಾಗುತ್ತೆ 0.89 minus
0.21, so which is nothing but 0.68. So P of A union B 0.68 ಅಂದ್ರೆ P of A union B dash ಏನಾಗುತ್ತೆ? ಸೊ ಕಾಂಪ್ಲಿಮೆಂಟ್ರಿ ಯೂಸ್ ಮಾಡಿ 0.32 ಆಗುತ್ತೆ. ಓಕೆ, ಹೇಗೆ 0.32 ಆಗುತ್ತೆ? ಕಾಂಪ್ಲಿಮೆಂಟರಿ ಫಾರ್ಮುಲಾ P of E plus P of E bar is equal to 1 ಅಲ್ವಾ? ಸೊ ಇವೆರಡನ್ನ ಆಡ್ ಮಾಡಿದ್ರೆ 1 ಬರಬೇಕು. ಇದು 0.68 ಅಂತ ಬಂದಿದೆ ಅಂದ್ರೆ ದಿಸ್ ವಿಲ್ ಬಿ 0.32. So which is our right answer? Option C ನಮ್ಮ ಸರಿಯಾದ ಉತ್ತರ. That's it. Yes, now yeah, that's the right answer. Next, ಮುಂದಿನ ಪ್ರಶ್ನೆಗೆ ಹೋಗೋಣ. So this is also very easy. ನೋಡಿ ಇದನ್ನು. We have to find out what is the value of this. P ನೋಡಿ f of -2. -2 ಅಂದ್ರೆ lesser than 2 ಎಲ್ಲಿದೆ? ಇಲ್ಲಿದೆ ನೋಡಿ. ಇದು lesser than 2 ಇದೆ. So f of -2 ಅಂದ್ರೆ ಏನಾಗುತ್ತೆ? f of -2 is nothing but 3 of -2 which is equal to -6. Next f of 3 equal to 3 ಅಂದ್ರೆ ಇಲ್ಲಿದೆ ನೋಡಿ. This is equal to 3. X is equal to 3. ಅಂದ್ರೆ ಏನಾಗುತ್ತೆ ಈಗ? f of 3 will be equal to 3 square which is equal to 9. Next f of 4 greater than 3 ಇಲ್ಲಿದೆ ನೋಡಿ. Greater than 2x. So f of 4 will be equal to 4 into 2 is 8. So -6 plus 9 plus 8 is equal to 11 ಬರುತ್ತೆ. That is option D ನಮ್ಮ ಸರಿಯಾದ ಉತ್ತರ. Clear? Okay. Next, ಮುಂದಿನ ಪ್ರಶ್ನೆ ಹೋಗೋಣ. X such that x belongs to R, x is not a positive integer. So f of x is equal to f of x is equal to 2x by x minus 1. ಇದು ಏನಂತ ಹೇಳಬೇಕು. So let's just check for injectivity first. Injectivity or 1 ಗೆ ಚೆಕ್ ಮಾಡಿ. 1 ಗೆ ಯಾವ ತರ ಚೆಕ್ ಮಾಡೋದು? f of x1 is equal to f of x2. ಅಂದ್ರೆ ಏನಾಗುತ್ತೆ? 2x1 by x1 minus 1 equals 2x2 by x2 minus 1. Cross multiply ಮಾಡಿ. 2x1 of x2 minus 1 is equal to 2x2 of x1 minus 1. So ಇದೇನಾಗುತ್ತೆ ನೆಕ್ಸ್ಟ್? 2x1 x2 minus 2 which is equal to 2x2 x1 minus 2. So 2x1 the 2x2 ಆಗುತ್ತೆ. So this and this will get cancelled, minus minus cancel, 2 cancel. So ಏನು ಬರುತ್ತೆ ನಮಗೆ? x1 is equal to x2 ಅಂತ ಬರುತ್ತೆ. So we got. So therefore it is injective. Okay, injective ಅಂತ ಗೊತ್ತಾಯ್ತು. ಸಾಕು ಇಷ್ಟೇ. ನಾವು ಸರ್ಜೆಕ್ಟಿವ್ ಚೆಕ್ ಮಾಡೋದೇ ಬೇಡ. Neither injective, this option is eliminated. ಯಾಕೆ ಹೇಳಿ? ಇಂಜೆಕ್ಟಿವ್ ಅಂತ ಗೊತ್ತಾಯ್ತು ನಮಗೆ. ಸೊ ಆಪ್ಷನ್ ಡಿ ಅಂತೂ ಆಗಕ್ಕಾಗಲ್ಲ. ಬೈಜೆಕ್ಟಿವ್, ಇಂಜೆಕ್ಟಿವ್ ಅಂಡ್ ಸರ್ಜೆಕ್ಟಿವ್ ಬೋತ್ ಆಗ್ಬೇಕು ಅದಕ್ಕೆ. ಓಕೆ, ಸೊ ಇದೊಂದು ಹಂಗೆ ಇಟ್ಕೊಂಡಿರೋದು. ಸರ್ಜೆಕ್ಟಿವ್ ಬಟ್ ನಾಟ್ ಇಂಜೆಕ್ಟಿವ್ ಇದು ಕೂಡ ಹೋಯ್ತು. ದಿಸ್ ಇಸ್ ಆಲ್ಸೋ ಎಲಿಮಿನೇಟೆಡ್ ಬಿಕಾಸ್ ವಿ ಜಸ್ಟ್ ನೌ ಪ್ರೂವ್ಡ್ ಇಟ್ ಇಸ್ ಇಂಜೆಕ್ಟಿವ್. ಇಂಜೆಕ್ಟಿವ್ ಬಟ್ ನಾಟ್ ಸರ್ಜೆಕ್ಟಿವ್. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು. ಐದರ್ ಆಪ್ಷನ್ ಎ ಆರ್ ಆಪ್ಷನ್ ಸಿ. ರೈಟ್? ಸೊ ದಿಸ್ ಇಸ್ ಎಲಿಮಿನೇಷನ್ ಸ್ಟೂಡೆಂಟ್ಸ್. ಎಲಿಮಿನೇಟ್ ಮಾಡೋದು ಕಲೀರಿ ಈ ಥರ. ಓಕೆ, ಸೊ ಒಂದ್ಸತಿ ನಮ್ಗೆ ಇಂಜೆಕ್ಟಿವ್ ಬಂದ್ರೆ ನೋಡಿ 2 ಆಪ್ಷನ್ಸ್ ಹೋಯ್ತು. ಇನ್ನು ಮಿಕ್ಕಿರೋದು ನಮ್ಮ ಹತ್ರ 2 ಆಪ್ಷನ್. ಸರ್ಜೆಕ್ಟಿವ್ಗೂ ಕೂಡ ಚೆಕ್ ಮಾಡೋಣ. ಸರ್ಜೆಕ್ಟಿವ್ಗೆ ಯಾವ ಥರ ಚೆಕ್ ಮಾಡಬೇಕು? ಎಫ್ ಒ ಜಿ ಆಫ್ ವೈ ಇಸ್ ಈಕ್ವಲ್ ಟು ಐ ವೈ ಅಂತ ಬರಬೇಕು. ಜಿ ಒ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಐ ಎಕ್ಸ್ ಅಂತ ಬರಬೇಕು. ಈ ಥರ ಬಂದರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಸರ್ಜೆಕ್ಟಿವ್. ಓಕೆ, ಸೊ ಈಗ ಜಿ ಯಾವ ಥರ ಮಾಡೋಣ ಇವಾಗ? ಮತ್ತೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x by x minus 1. y ಅಂತ ಹಾಕೊಳ್ಳಿ. y is equal to 2x by x minus 1. Cross multiply ಮಾಡಿ. So yx minus y is equal to 2x ಆಗುತ್ತೆ. So yx minus 2x is equal to y. Okay, so ಇಲ್ಲಿ ಏನು ಮಾಡೋಣ ಈಗ? x ನ ಕಾಮನ್ ತಗೊಂಡ್ರೆ y minus 2 is equal to y. So x is equal to y minus 2. Okay, ಇಲ್ಲಿ ಬರುತ್ತೆ x is equal to y minus 2. So what is this? This is g of y ನಮ್ಗೆ ಏನು ಸಿಕ್ಕಿದೆಯೋ ಇವಾಗ? y of y divided by y minus 2. ಇವಾಗ f of g of y i y ಬರುತ್ತಾ ನೋಡಿ. ಓಕೆ, ಸೊ ಇವಾಗ ಇದ್ರ ಜಾಗದಲ್ಲಿ ಈ x ಜಾಗದಲ್ಲಿ ಇದನ್ನ ಹಾಕಬೇಕು. ಅಂದ್ರೆ ಏನಾಗುತ್ತೆ? 2 of y by y minus 2 divided by y minus 2 minus 1. ಸೊ ಇದನ್ನ ಸಾಲ್ವ್ ಮಾಡಿದಾಗ ನಮ್ಗೆ i ಬರೋದಿಲ್ಲ, which means it is not surjective. So therefore option A ನಮ್ಮ ಸರಿಯಾದ ಉತ್ತರ. Then solve ಮಾಡಿದಾಗ will not be getting y. Done? Okay. Yes. Next, ಮುಂದಿನ ಪ್ರಶ್ನೆ. Exam 2 days ಇದೆಯಾ? CD. Hi cravings. Hi ಅಮ್ಮು ಸಂಜು. Next question ನೋಡೋಣ ಸ್ಟೂಡೆಂಟ್ಸ್. ಈ ಕ್ವೆಶ್ಚನ್ ನೋಡಿ ನೆಕ್ಸ್ಟ್. So the function f of x is equal to √3 sin x sin 2x minus cos 2x plus 4 is 1 1 in the interval ಅಂತ ಕೇಳ್ತಿದ್ರು. 1 1 ಅಂದ್ರೆ ಏನು?
1 ಅಂದರೆ ಆಲ್ ದ ಎಕ್ಸ್ ಶುಡ್ ಬಿ ಆಕ್ಯುಪೈಡ್ ವಿತ್ ವೈ. ಸೊ ಒಂದಕ್ಕೆ ಒಂದೇ ಇರಬೇಕು, ಜಾಸ್ತಿ ಇರಬಾರ್ದು. ಓಕೆ, ಸೊ ಆಗ ಏನಾಗುತ್ತೆ, ಇವಾಗ ನೋಡಿ, ದಿಸ್ ಇಸ್ ಆಲ್ಸೋ ಇನ್ ಒನ್ ಸ್ಟ್ಯಾಂಡರ್ಡ್ ಫಾರ್ಮ್. ಯಾವ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ಇದು? ಐಲ್ ಟೆಲ್. ಓಕೆ, ಎಸ್, ದಿಸ್ ಇಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ a sin 2x minus b cos 2x. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರಲ್ವಾ ನಮಗೆ ಪ್ರಶ್ನೆ, ಈ ಪ್ರಶ್ನೆ ಏನು ಕೊಟ್ಟಿದ್ದಾರಲ್ವಾ, ದಿಸ್ ಕ್ವೆಶ್ಚನ್ ಈಸ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್. ಪ್ಲಸ್ ಬಿಡಿ, +4 ಯು ಕ್ಯಾನ್ ಎಲಿಮಿನೇಟ್, ಅಂದರೆ ಅದನ್ನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಇದ್ರ ಮ್ಯಾಗ್ನಿಟ್ಯೂಡ್ ಯಾವ ಥರ ಆಗುತ್ತಪ್ಪ ಅಂದರೆ √a² + b² ಅಂತ ಬರುತ್ತೆ. ಓಕೆ, ದಟ್ ಇಸ್ ದ ಮ್ಯಾಗ್ನಿಟ್ಯೂಡ್. ನಾವು ಗಿವನ್ ಕ್ವೆಶ್ಚನ್ನ ತಗೊಳ್ಳೋಣ. √3 sin 2x minus cos 2x + 4 ಅಂತ ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಏನ ಜಾಗದಲ್ಲಿ ಏನಿದೆ? √3 ಇದೆ. ಸೊ √3 ದ ಹೋಲ್ ಸ್ಕ್ವೇರ್ ಪ್ಲಸ್ b ನ ಜಾಗದಲ್ಲಿ ಏನಿದೆ? 1 ಇದೆ. ಸೊ ಸ್ಕ್ವೇರ್ ಮತ್ತೆ, ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ವಿಲ್ ಬಿ ಗೆಟಿಂಗ್ 2. ಈ 2 ಅಂತ ಬಂತಲ್ವಾ, ಏನ್ ಮಾಡ್ಬೇಕು? ಈ 2 ಇಂದ ವಿ ಹ್ಯಾವ್ ಟು ಟೇಕ್ ಕಾಮನ್ ಹಿಯರ್. ಇದರಲ್ಲಿ ನಾವು 2 ನ ಕಾಮನ್ ತೆಗಿಬೇಕು. 2 ನ ಕಾಮನ್ ತೆಗೆದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್? ವೆನ್ ವಿ ಟೇಕ್ 2 ಕಾಮನ್, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. √3/2 into sin 2x minus 1/2 cos 2x. ಇವಾಗ ಇದನ್ನ ಯಾವ ಫಾರ್ಮ್ ಅಲ್ಲಿ ಬರೀಬಹುದು ನಾವು? sin √3 minus 1/2 cos 2x. Now this can be written as sin π/6 minus 2x. Sin of a minus b. Okay, so sin of a minus b, ಸ್ಮಾಲ್ ಮಿಸ್ಟೇಕ್ ಆಗಿದೆ ಇಲ್ಲಿ 2x ಬರುತ್ತೆ, ಇಲ್ಲಿ π/6 ಬರುತ್ತೆ. ಓಕೆ, 2x and minus π/6. ಸೊ ಈಗ 1 ಅಂದ್ರೆ ಯಾವ ರೀತಿ ಬರುತ್ತೆ ನಮಗೆ? 1 ಇಂಟರ್ವಲ್ ನ ಕನ್ಸಿಡರ್ ಮಾಡ್ಬೇಕಂದ್ರೆ -π/2 ಲೆಸರ್ ದೆನ್ ಆರ್ ಈಕ್ವಲ್ ಟು 2x minus π/6 lesser than or equal to π/2. Okay, add π/6 on both the sides. Add π/6 on both the sides. ಮತ್ತೆ divided by 2 ಅಂತೆಲ್ಲ ಮಾಡಿದಾಗ we'll be getting the final answer as option A. Okay, so ಇದರಲ್ಲಿ ಏನು ಮಾಡಬೇಕು? Okay, the whole thing add plus π/6. ಯಾಕೆ ನಾವು ಪ್ಲಸ್ π/6 ಮಾಡ್ತಾ ಇದೀವಿ? ಯಾಕಂದ್ರೆ ನಮಗೆ ಓನ್ಲಿ x ಬೇಕು. ಸೊ ಆಡ್ π/6 ಮಾಡಿದಾಗ ಏನಾಗುತ್ತೆ? ಪ್ಲಸ್ π/6 ಮೈನಸ್ π/6 ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಪ್ಲಸ್ π/6 ಆಗುತ್ತೆ, ಇಲ್ಲೂ ಪ್ಲಸ್ π/6 ಆಗುತ್ತೆ. ಆಯ್ತಾ? ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಸೊ ಈ ತರ ಮಾಡಿದಾಗ ವಿಲ್ ಬಿ ಗೆಟಿಂಗ್ ಆಪ್ಷನ್ ಎ ಆಸ್ ಆರ್ ಆನ್ಸರ್ ಅಷ್ಟೇ. ಓಕೆ, ಸೊ ಇವಾಗ ಸರ್ ಇಲ್ಲಿ -π/2 ಮತ್ತೆ +π/2 ಏನಕ್ಕೆ ತಗೊಂಡ್ರಿ? ಇಲ್ಲಿ y -π/2 and +π/2 is because in this interval sin is 1 1. So that is why we are considering -π/2 and +π/2. Okay, yes, next ಮುಂದಿನ ಪ್ರಶ್ನೆ ನೋಡಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇನ್ನ ಬಗ್ಗೆ ಪ್ರಶ್ನೆನ ಕೇಳಿದ್ದಾರೆ ಸ್ಟೂಡೆಂಟ್ಸ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ನಾವೇನ್ ಮಾಡೋಣ? ಸಿ, ರೂಟ್ ಇದೆ ಡಿನಾಮಿನೇಟರ್ ಅಲ್ಲಿ. ಓಕೆ, ಸೊ f of x is equal to 1 divided by under root greatest integer function x square minus x minus 6. ಸೊ ನಾವೇನ್ ಮಾಡೋಣ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ x is equal to y ಅಂತ ತಗೊಳ್ಳೋಣ. ಓಕೆ, ಸೊ y ಅಂತ ತಗೊಂಡಾಗ ಏನಾಗುತ್ತೆ? y² minus y minus 6 ಅಂತ ಬರುತ್ತೆ. ಸೊ ದಟ್ ಈಸ್ y -3 and y +2 ಅಂತ ಬರುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ರೂಟ್ ಇರೋದ್ರಿಂದ ದಿಸ್ ಶುಡ್ ಆಲ್ವೇಸ್ ಬಿ ಗ್ರೇಟರ್ ದನ್ 0. ಲೆಸರ್ ದನ್ 0 ಇದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅವಾಗ ಏನಾಗುತ್ತೆ? y should be greater than 3 or y should be lesser than -2. ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್, ಅಂದ್ರೆ ಡಿನಾಮಿನೇಟರ್ ವಿಲ್ ಬಿ ಗ್ರೇಟರ್ ದನ್ 0 ಆಗುತ್ತೆ ವೆನ್ ದೀಸ್ ಬೋತ್ ಕಂಡೀಷನ್ ಸ್ಯಾಟಿಸ್ಫೈ 1 and 2. Okay, so ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ. ವಾಟ್ ಇಸ್ y now? y is nothing but greatest integer function. So greater than 3 ಅಂದ್ರೆ ಸಿ 3.9 ಅಂತ ಬಂದಾಗಲೂ 3 ನೇ ಆಗುತ್ತೆ. ಸೊ ದಿಸ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು y greater than 3 ಅಂತ ಬಂದಿದೆ ಅಲ್ವಾ ನಮಗೆ. ಸೊ ನಾವೇನು ಬರೀಬೇಕು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ x should be greater than or equal to 4. ಅದೇ ರೀತಿ y lesser than -2 ಅಂತ ಬಂದಿದೆ. ಸೊ ದೆನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ should be lesser than
ಆರ್ ಈಕ್ವಲ್ ಟು -3. ಫೈನ್. ಸೊ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ತೆಗೆದಾಗ ಏನಾಗುತ್ತೆ, ಎಕ್ಸ್ ಶುಡ್ ಬಿ ಲೆಸ್ಸರ್ ದ್ಯಾನ್ -2 ಅಂತ ಬರುತ್ತೆ. ಸೊ ಈ ಕಂಡೀಷನ್ಸ್ ನೋಡಿದಾಗ ಆಪ್ಷನ್ ಈಸ್ ಆರ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಡೌಟ್ಸ್ ಏನಾದರೂ ಇದ್ರೆ ಮೆಸೇಜ್ ಟೆಕ್ಸ್ಟ್ ಮಾಡಿ. ಇಲ್ಲಿ ಸ್ವಲ್ಪ ನೀರು ಕುಡಿತೀನಿ. ವಿಲ್ ಗೋ ಟು ದ ನೆಕ್ಸ್ಟ್. So cot of under root -3. So cot of pi by 6 ಅಂದ್ರೆ ನಮ್ಗೆ ಗೊತ್ತು. See what is cot of pi by 6? Cot of pi by 6 is equal to √3. But -√3 ಇದ್ದಾಗ ಏನಾಗುತ್ತೆ, pi minus pi by 6 ಅಂತ ಬರೀಬೇಕು. ಓಕೆ, ಸೊ ದಟ್ಸ್ ಇಟ್. ಇಲ್ಲಿ ನೋಡಿ, ಕಾಸ್ ಆಫ್ ಇದು ಯಾವುದಕ್ಕೆ ಬರೀಬೇಕು, ಕಾಟ್ ಆಫ್ -√3. ಓಕೆ, ಸೊ ಕಾಟ್ ಆಫ್ -√3 ಜಾಗದಲ್ಲಿ pi minus pi by 6 plus pi by 6. So plus pi by 6 minus pi by 6 cancel. Cos of pi is equal to -1. Option D is the right answer. Okay, same question students. Sin of √3/2. ನಾನು ಈ ಕ್ವಶನ್ ಯಾವ ತರ ಮಾಡಿದ್ದೀನಲ್ವಾ, ಸೊ ಹೇಗೆ ನಾನು cot of -√3 ನಾನು have written it as pi minus pi by 6 ಅಲ್ವಾ. In the same way ಇದು ಇದೆ. You can try this question. ಕಮೆಂಟ್ ಮಾಡಿ, ಕ್ವಶನ್ ಅಲ್ಲಿ ಆನ್ಸರ್ ಕಮೆಂಟ್ ಮಾಡಿ. Comment your answer key. Okay, very similar to previous question. ಇದಕ್ಕೆ ತುಂಬಾ ಸಿಮಿಲರ್ ಆಗಿದೆ. ಓಕೆ, ಇದನ್ನ ನೀವು ಟ್ರೈ ಮಾಡಬಹುದು. ನೆಕ್ಸ್ಟ್, matrices is a very easy chapter students, ಆಯ್ತಾ. ಸೊ ಡು ನಾಟ್ ಮಿಸ್. ಈ ಚಾಪ್ಟರ್ ಇಂದ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಮ್ಮ KCET ಅಲ್ಲಿ. ಸೊ ಇವಾಗ A into B ಟ್ರಾನ್ಸ್ಪೋಸ್ ನ ಕೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ 2 x 3 ಆರ್ಡರ್, ಹೌದಾ. ಇದೇನಾಗುತ್ತೆ 3 x 2. ಸೊ ಪ್ರಾಡಕ್ಟ್ ಆಫ್ A into B ನ ಪ್ರಾಡಕ್ಟ್ ಏನಾಗುತ್ತೆ 2 x 2 ಆಗುತ್ತೆ, ರೈಟ್. ಸೊ ಈಗ ನಾನು A into B ನ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಕಂಡುಹಿಡಿಬೇಕು? ಓಕೆ, ಇಲ್ಲಿ ನೋಡಿ, 1 into 2 ಆಗುತ್ತೆ. 2 into -2 into 3 -6. -6 plus 2 is -4. -4 plus 1 -3 ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ದ ಫಸ್ಟ್ ಎಲಿಮೆಂಟ್ ಇಸ್ -3. ನೆಕ್ಸ್ಟ್ 1 -4 1 1 -4 1 -2 ಅಂತ ಬರುತ್ತೆ. ಓಕೆ, 4 3 3 10 ಆಗುತ್ತೆ. ಇದು 2 2 3. ಸೊ 2 2 3 7 ಆಗುತ್ತೆ. ಸೊ ಇದ್ರ ಟ್ರಾನ್ಸ್ಪೋಸ್ ನ ತೆಗೆದಾಗ ಏನಾಗುತ್ತೆ ನಮಗೆ, ದ ಟ್ರಾನ್ಸ್ಪೋಸ್ ಆಫ್ ದಿಸ್ ಇಸ್ -3 -2 10 and 7. ಸೊ ಇದೆಯಾ ಆನ್ಸರ್ ನಮ್ಮ ಹತ್ರ? -3 -2 10 and 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದನ್ನ ನೋಡಿ. ಈಗ ಇನ್ವರ್ಟಿಬಲ್ ಅಂದ್ರೆ ಏನು ಸ್ಟೂಡೆಂಟ್ಸ್? ಇನ್ವರ್ಟಿಬಲ್ ಅಂದ್ರೆ ದ ಡಿಟರ್ಮಿನೆಂಟ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಬಟ್ ಇಲ್ಲಿ m ಅಂತ ಕೊಟ್ಟಿದ್ದಾರೆ. ಸೊ a ನ ಜಾಗದಲ್ಲಿ m ಅಂತ ಹಾಕಿ ಅಷ್ಟೇ. ಸೊ ಇದು ಯಾವಾಗ ನಾಟ್ ಈಕ್ವಲ್ ಟು 0 ಬರುತ್ತೆ? ಇವಾಗ ಇಲ್ಲಿ ನೋಡಿ, ABCD ಅಂತ ತಗೊಂಡೆ ಅನ್ಕೊಂಡು ಇದು ಡಿಟರ್ಮಿನೆಂಟ್ ತೆಗೆದಾಗ ಏನಾಗುತ್ತೆ ನನಗೆ, ABCD ಡಿಟರ್ಮಿನೆಂಟ್ ತೆಗೆದಾಗ AD minus BC ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡಿದಾಗ ದ ಫಸ್ಟ್ ಕಾಲಮ್ ಆಫ್ n ಇಸ್ ದ ಟ್ರಾನ್ಸ್ಪೋಸ್ ಆಫ್ ಸೆಕೆಂಡ್ ರೋ. ಈ ತರ ಮಾಡಿದಾಗ ಏನಾಗುತ್ತೆ, ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0. ದ ಸೆಕೆಂಡ್ ರೋ ಆಫ್ m ಇಸ್ ಟ್ರಾನ್ಸ್ಪೋಸ್ ಆಫ್ ಫಸ್ಟ್ ಕಾಲಮ್. ಇವಾಗಲೂ ಕೂಡ ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0 ಬರುತ್ತೆ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ವಿತ್ ನಾನ್ ಜೀರೋ ಎಂಟ್ರೀಸ್ ಇನ್ ದ ಪ್ರಿನ್ಸಿಪಲ್ ಡಯಾಗ್ನಲ್. ನಾನ್ ಜೀರೋ ಎಂಟ್ರೀಸ್ ಇನ್ ದ ಪ್ರಿನ್ಸಿಪಲ್ ಡಯಾಗ್ನಲ್. ಇಲ್ಲಿ ಝೀರೋಗಳಿದ್ದಾಗಲೂ ಏನಾಗುತ್ತೆ, ನಮಗೆ ಡಿಟರ್ಮಿನೆಂಟ್ ವಿಲ್ ಬಿ ಈಕ್ವಲ್ ಟು 0 ಬರುತ್ತೆ. ಸೊ ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಓಕೆ, ಸೊ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ, ಡೈರೆಕ್ಟ್ ಕ್ವಶನ್ ಫ್ರಮ್ ಟೆಕ್ಸ್ಟ್ ಬುಕ್ NCERT, ಅದನ್ನೆಲ್ಲಿ ಬರೀಬಹುದು. ನೆಕ್ಸ್ಟ್, ಇದನ್ನ ನೋಡಿ. ಸೊ ಇದಕ್ಕೆ ಮತ್ತೆ ನಿಮಗೆ ಒಂದು ಪ್ರಾಪರ್ಟಿ ಗೊತ್ತಿರಬೇಕು. ಯಾವ ಪ್ರಾಪರ್ಟಿ ಅಪ್ಪ ಅದು ಅಂದ್ರೆ, k into a is equal to k to the power of n into determinant of. ಈ n ಇದೆ ಅಲ್ವಾ, ದಿಸ್ ಇಸ್ ದ ಆರ್ಡರ್. ಬೇಸಿಕಲಿ ದಿಸ್ ಇಸ್ ದ ಆರ್ಡರ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಈಗ, ದೇ ಹ್ಯಾವ್ ಗಿವನ್ ಅಸ್ 3AB. ಓಕೆ, ವಿತ್ ಆರ್ಡರ್ ಏನ್ ಕೊಟ್ಟಿದ್ದಾರೆ, ವಾಟ್ ಇಸ್ ಆರ್ ಆರ್ಡರ್ ಗಿವನ್ ಹಿಯರ್? ಆರ್ಡರ್ ಇಸ್ 3. ಸೊ ಇದನ್ನ ಯಾವ ತರ ಬರೀಬಹುದು ನಾವು, 3 to the power of 3 into a into b. So which is equal to 27 into 5 into b is 3. So 27 3s are 81.
81 into 5 is 40.5 ಅಂದ್ರೆ 405 ಆಗುತ್ತೆ. ಸೊ 405 ಅಂದ್ರೆ ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್, A and B are invertible matrices, then which of the following is not clear, is not correct? So ಮತ್ತೆ this is from the textbook. This is right formula idu. This is also right property again. This is also right property. This is not right. So option D ನಮ್ಮ ಸರಿಯಾದ ಉತ್ತರ. Option D is not correct. Okay. Next. So x tends to pi ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. x tends to pi ಅಂದ್ರೆ ಏನಾಗುತ್ತೆ? cos x ಅಂದ್ರೆ cos pi which is equal to -1. 2 cos x ಅಂದ್ರೆ 2 cos pi which is equal to -2. So ಮತ್ತೆ 2 cos x which is equal to 2 cos pi ಇದೇನಾಗುತ್ತೆ ಮತ್ತೆ -2 ಆಗುತ್ತೆ. ಸೊ ನಮ್ಮ ಮೇಟ್ರಿಕ್ಸ್ ಯಾವ ತರ ಬರುತ್ತೆ ನಮ್ಗೆ ಈಗ? ಸೊ ದಟ್ ಇಸ್ -1 1 0 0 -2 3 0 1 -2. Okay, now expand from C1 column 1 ಇಂದ expand ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದೇನಾಗುತ್ತೆ? this will be plus minus plus minus plus minus plus minus plus. ಸೊ ಇದೇನಾಗುತ್ತೆ? -1 of 4 minus 3 which is equal to -1. So I think option A ನಮ್ಮ ಸರಿಯಾದ ಉತ್ತರ. Okay, that's it. Next, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಕ್ಯೂಬಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಕ್ಯೂಬಿಕ್ ಈಕ್ವೇಷನ್ ಕೊಟ್ಟಾಗ ಏನು ಮಾಡ್ಬೇಕು ನಾವು? ಸಿಂಥೆಟಿಕ್ ಡಿವಿಷನ್ ಯೂಸ್ ಮಾಡಬೇಕು. ಸೊ ಸಿಂಥೆಟಿಕ್ ಡಿವಿಷನ್ ಯಾವ ತರ ಮಾಡೋದು? x³ - 2x² - 9x + 18. ಈ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ನ ಬರ್ಕೊಳ್ಳಿ. ಸಿ ದ ನ್ಯೂಮರಿಕಲ್ ಕೋಎಫಿಷಿಯಂಟ್ ಇಸ್ 1, ನೆಕ್ಸ್ಟ್ ಇರೋದು -2, ನೆಕ್ಸ್ಟ್ ಇರೋದು -9, ನೆಕ್ಸ್ಟ್ ಇರೋದು 18. ಓಕೆ, ಸೊ ಸಿಂಥೆಟಿಕ್ ಡಿವಿಷನ್ ಅಲ್ಲಿ ಫಸ್ಟ್ ವಿ ಶುಡ್ ಆಲ್ವೇಸ್ ರೈಟ್ 0 ಹಿಯರ್. ಹಾಯ್ ಸೈಲೆಂಟ್ ಗೇಮರ್, ಹಾಯ್. ಓಕೆ, ಫಸ್ಟ್ ಯಾವಾಗಲೂ 0 ಬರ್ಕೋಬೇಕು. ಆಮೇಲೆ ಇಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಪುಟ್ ದ ವ್ಯಾಲ್ಯೂಸ್ ಹಿಯರ್. ಓಕೆ, ಸೊ ಟ್ರಯಲ್ ಅಂಡ್ ಎರರ್ ಮತ್ತೆ ತುಂಬಾ ಲೇಟ್ ಆಗುತ್ತೆ. ನಾವೇನ್ ಮಾಡೋಣ? ಸಿ 18 + 18 ಅಂತ ಕೊಟ್ಟಿದ್ದೀರಾ, +18 ಇನ್ನ ಫ್ಯಾಕ್ಟರ್ಸ್ ನ ಕಂಡುಹಿಡಿದ್ವಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 18? 9 2s 18. ಸೊ 2 ಮತ್ತೆ 3 and 3 ಅಂತ ಬರೀಬಹುದಾ? ಸೊ ಈ ಮೂರು ಆಪ್ಷನ್ಸ್, ಈ ಮೂರು ನಂಬರ್ಗಳಲ್ಲಿ ಯಾವ್ದಾದ್ರು ಒಂದು ನಂಬರ್ನ ಹಾಕಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ 2. ಸೊ 2 ನ ನಾವಿಲ್ಲಿ ಹಾಕಿದಾಗ ಎಕ್ಸ್ಚೇಂಜ್ ಜಾಗದಲ್ಲಿ ವಿಲ್ ಬಿ ಗೆಟಿಂಗ್, ಎಕ್ಸ್ಚೇಂಜ್ ಜಾಗದಲ್ಲಿ 2 ಹಾಕಿದಾಗ ಏನಾಗುತ್ತೆ? ದಿಸ್ ವಿಲ್ ಬಿ ಈಕ್ವಲ್ ಟು 0. ಅಂದ್ರೆ ಅದರ ಅರ್ಥ 2 is one of the root ಅಂತ ಅರ್ಥ. ಸೊ ಇಲ್ಲಿ 2 ನ ಬರೋದು, ಇಲ್ಲಿ 0 ನ ಬರೀ. ಸೊ 1 + 0 is 1, 1 into 2 is 2, -2 + 2 is 0, 0 into 2 is 0, -9 + 0 is -9, -9 into 2 is -18, and we get 0 here. So ಈಗ ನಮ್ಗೆ ಉಳಿದಿರೋದು ಇಷ್ಟು. ಸೊ ದಟ್ ಇಸ್ ನಥಿಂಗ್ ಬಟ್ x² - 9 is equal to 0. So we get x is equal to +or -3. ಓಕೆ, ಸೊ 3 ರೂಟ್ಸ್ ಬಂದಿದೆ ನಮ್ಗೆ. ಯಾವ್ದಾದ್ರು ಒಂದು 2, ಇನ್ನೊಂದು +3, ಇನ್ನೊಂದು -3. ಸೊ ಇಲ್ಲಿ ಮತ್ತೆ ಡಿಟರ್ಮಿನೆಂಟ್ ಅಲ್ಲಿ ಏನಾಗ್ತಾ ಇದೆ? ಡಿಟರ್ಮಿನೆಂಟ್ ಅಲ್ಲಿ ದೇ ಆರ್ ಗಿವನ್ ಲೈಕ್ ದಿಸ್. ಸೊ ಡಿಟರ್ಮಿನೆಂಟ್ ನೀವು ಗಮನಿಸಿದಾಗ ದೇರ್ ಇಸ್ ಓನ್ಲಿ 1x. ಆಯ್ತಾ? 1x ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ವಾಟ್? ವಿಚ್ ಮೀನ್ಸ್ ದಟ್ ದಿಸ್ a is a straight line, or we can tell this a is a linear function. Linear function ಅಂದ್ರೆ power of x is 1. ಓಕೆ, ಸೊ ಪವರ್ ಆಫ್ x is 1 ಅಂತ ಮಾಡಿದಾಗ ಆ x ನ ಕೋಫ್ಯಾಕ್ಟರ್ ನ ಕಂಡುಹಿಡಿಯಿರಿ. ಸೊ ಮೈನರ್ ನ ಕಂಡುಹಿಡಿಯಿರಿ. x ನ ಮೈನರ್ ಏನಾಗುತ್ತೆ? ಸೊ ದಟ್ ವಿಲ್ ಬಿ 9 - 21 which is equal to -12. ಸೊ ನಮ್ಗೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್? ದೇ ಆರ್ ಆಸ್ಕಿಂಗ್ ಅಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಿದ್ದಾರೆ. ನಮಗೆ ಇಲ್ಲಿ ಏನ್ ಬಂದಿದೆ? -12 ಅಂತ ಬಂದಿದೆ. ಸೊ ಇದು ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ನಾನೀಗ +2 ಹಾಕ್ಬೇಕಾ, +3 ಹಾಕ್ಬೇಕಾ, -3 ಹಾಕ್ಬೇಕಾ? ಆಬ್ವಿಯಸ್ಲಿ ಐ ಹ್ಯಾವ್ ಟು ಪುಟ್ -3. ಸೊ ಅವಾಗ ಏನಾಗುತ್ತೆ? -12 into -3 will be equal to 36. Okay, so what is the value of x? The value of x is -3 ಅಂತ ಹಾಕ್ಬೇಕು. -3 ಏನಕ್ಕೆ ಹಾಕ್ತಾ ಇದೀವಿ ನಾವು? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 36 will be the maximum. ಆಯ್ತಾ? ಈ -3 ನ ನಾವೇನ್ ಮಾಡ್ಬೇಕೀಗ? ಗೋ ಅಂಡ್ ಪುಟ್ ಇಟ್ ಇನ್ ದಿಸ್ ಪ್ಲೇಸ್. ಈ x ಇನ್ ಜಾಗದಲ್ಲಿ -3 ನ ಹಾಕಿ. ಆ x ಇನ್ ಪ್ಲೇಸ್ ಅಲ್ಲಿ -3 ನ ಹಾಕ್ಬಿಟ್ಟು ಒಂದು ಹೊಸ ಡಿಟರ್ಮಿನೆಂಟ್ ಬರುತ್ತೆ. ವಾಟ್ ಇಸ್ ದಟ್ ನ್ಯೂ ಡಿಟರ್ಮಿನೆಂಟ್? 1 2 3 4 3 6 7 8 9 ಅಷ್ಟೇ. ಇವಾಗ ಈ ಡಿಟರ್ಮಿನೆಂಟ್ ನ ವ್ಯಾಲ್ಯೂನ ಕಂಡುಹಿಡಿದ್ರೆ ವಿ ವಿಲ್ ಬಿ ಗೆಟಿಂಗ್ 96. ಸೊ ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ ಅಷ್ಟೇ. ಓಕೆ, ಸೊ ತುಂಬಾ ಕಾನ್ಸೆಪ್ಟ್ಸ್ ಹೊಂದಿದೆ ಇದು. ಸ್ಟ್ರೈಟ್ ಲೈನ್ಸ್ ಇನ್ನ ಕಾನ್ಸೆಪ್ಟ್, ಸಿಂಥೆಟಿಕ್ ಡಿವಿಷನ್ ಇನ್ನ ಕಾನ್ಸೆಪ್ಟ್. ಓಕೆ, ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ಹೌ KCET is. ಸೊ ಇದನ್ನ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ರು, ಯಾರು ಅಷ್ಟೊಂದು ಜನ ನೋಡ್ತಾ ಇಲ್ಲ. ಬಟ್ ಎನಿವೇ ಸ್ಟೂಡೆಂಟ್ಸ್, ನಿಮ್ಮಿಷ್ಟ.
ಈ ತರ ಪ್ರಶ್ನೆಗಳು ಬಂದಾಗ ಎಕ್ಸಾಮಿನೇಷನ್ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ನೋಡಿದ್ರೆ ಈಸಿ ಆಗುತ್ತೆ. ಫೈನ್, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಕಂಟಿನ್ಯೂಸ್ ಆರ್ ಡಿಫ್ರೆನ್ಷಿಯಬಲ್ ಅಂತ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಲೆಸ್ಸರ್ ದ್ಯಾನ್ 1 ಏನಿದೆ, ಸಿ ವೆನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ನಮಗೆ ಕೊಟ್ಟಿರೋದು ಎಕ್ಸ್ ಕ್ಯೂಬ್ ಮೈನಸ್ 1. ಸೊ 1 ಹಾಕಿದಾಗ ಏನಾಗುತ್ತೆ, 1 ಮೈನಸ್ 1 ಇಸ್ ಈಕ್ವಲ್ ಟು 0. ಅದೇ ರೀತಿಲಿ ಏನಾಗುತ್ತೆ, ಎಕ್ಸ್ ಮೈನಸ್ 1 ಕೊಟ್ಟಿದ್ದಾರೆ, ಸೊ ಇಲ್ಲಿ 1 ಮೈನಸ್ 1 ಇಸ್ ಈಕ್ವಲ್ ಟು 0. ಓಕೆ, ಸೊ ದೇರ್ ಫಾರ್ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು, ಬಿಕಾಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ನಮಗೆ ಡಿಫ್ರೆನ್ಷಿಯಬಲ್ಗೂ ನೋಡಬೇಕು. ಡಿಫ್ರೆನ್ಷಿಯಬಲ್ ನೋಡ್ಬೇಕಂದ್ರೆ ಏನಾಗುತ್ತೆ, ಇಲ್ಲಿ ಇದು 3x² ಆಗುತ್ತೆ ಗ್ರೇಟರ್ ದೆನ್ 1ಗೆ, ಲೆಸರ್ ದೆನ್ 1ಗೆ 1 ಆಗುತ್ತೆ. ಸೊ ಈಗ ಎರಡು ಕಡೆ 1 ಅನ್ನು ಹಾಕಿದಾಗ ನಮ್ಗೆ ಏನಾಗುತ್ತೆ, 3 and 1 ಬರುತ್ತೆ. ಸೊ 3 is not equal to 1, ಅಂದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ is not equal to right hand derivative, therefore not differentiable. It is continuous but not differentiable. So which is the right answer? Option B ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇದೇನಿದೆ, ಕಾಸ್ ಸ್ಕ್ವೇರ್ ಕಾಸ್ ಎಕ್ಸ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ dy by dx ನ ಕಂಡುಹಿಡಿಯಬೇಕು. ಓಕೆ, ಕಾಸ್ ಎಕ್ಸ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, 2 cos x ಸ್ಕ್ವೇರ್ ಇಂಟು ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್ ಇಂಟು 2x. ಓಕೆ, ಸೊ ಮೈನಸ್ 2x ಇಂಟು ಸೈನ್ 2x ಸ್ಕ್ವೇರ್, ದಟ್ ಇಸ್ ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಚೈನ್ ರೂಲ್ ಹಾಕಬೇಕು ಮತ್ತೆ ಮಲ್ಟಿಪಲ್ ಆಂಗಲ್ ಫಾರ್ಮುಲಾನ ಯೂಸ್ ಮಾಡಬೇಕು. ಯಾವ ಮಲ್ಟಿಪಲ್ ಆಂಗಲ್ ಫಾರ್ಮುಲಾ? sin 2 theta is equal to 2 sin theta into cos theta. ಈ ಮಲ್ಟಿಪಲ್ ಆಂಗಲ್ ಫಾರ್ಮುಲಾನ ಯೂಸ್ ಮಾಡಬೇಕು. ನೆಕ್ಸ್ಟ್, ಸೊ ಇದು ಮತ್ತೆ ಡಿಫ್ರೆನ್ಷಿಯೇಷನ್ ಇದು. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಸೊ x to the power of x ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡೋದು, u ಅಂತ ತಗೊಳ್ಳಿ ಅದನ್ನು. u is equal to x to the power of x. Okay, take log on both sides. So log u is equal to log x to the power of x. So log u ಆಗುತ್ತೆ ಇದು. ಸೊ ಇದೇನಾಗುತ್ತೆ ಮತ್ತೆ log u is equal to x into log x. Differentiate on both the sides. 1 by u du by dx is equal to x into 1 by x plus log x. Okay, u ನ ಈ ಕಡೆ ಕಳಿಸಿ, ಕ್ಯಾನ್ಸಲ್ ಆಗುತ್ತೆ. So du by dx is equal to x to the power of x of 1 plus log x. ಆಯ್ತಾ? ಸೊ ಇದು ಫಸ್ಟ್ ಟರ್ಮ್ ಆಯ್ತು. ಸೆಕೆಂಡ್ ಟರ್ಮ್ ಏನಾಗುತ್ತೆ, a into x to the power of a minus 1. ಥರ್ಡ್ ಟರ್ಮು ax into log a ಆಗುತ್ತೆ. ಲಾಸ್ಟ್ ಟರ್ಮು 0 ಆಗುತ್ತೆ. ಸೊ ದಿಸ್ ಪ್ಲಸ್ ದಿಸ್ ಪ್ಲಸ್ ದಿಸ್, ಯಾವ ಆಪ್ಷನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಮತ್ತೆ ಇದು ಯಾವ ಥರ ಕೊಟ್ಟಿದ್ದಾರೆ, ದಿಸ್ ಇಸ್ ಅಗೇನ್ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ಒನ್ ಥಿಂಗ್, ಮ್ಯಾಥ್ಸ್ ಎಕ್ಸಾಮ್ ಮುಗಿತಲ್ವಾ ಸರ್ ಅಂತ ಯಾರು ಕೇಳ್ತಾ ಇದ್ರು. ಇದು ಮ್ಯಾಥ್ಸ್ ಎಕ್ಸಾಮ್ ಅಲ್ಲ ಪುಟ್ಟ, ಇದು KCET ಎಕ್ಸಾಮ್. ಇದು ಮ್ಯಾಥ್ಸ್ ಎಕ್ಸಾಮ್, KCET ಎಕ್ಸಾಮ್ April 24th ಮತ್ತೆ. ಓಕೆ, ಆಲ್ ರೈಟ್. ಸೊ ಸ್ಟೂಡೆಂಟ್ಸ್, ಇಲ್ಲಿ ಒನ್ ಥಿಂಗ್ ವಾಟ್ ಯು ಹ್ಯಾವ್ ಟು ಯೂಸ್ ಇಸ್ log a to the base b is equal to 1 by log b to the base a. ಓಕೆ, ಈ ಲಾಗರಿಥಮಿಕ್ ಪ್ರಾಪರ್ಟಿನ ನಾವು ಯೂಸ್ ಮಾಡಬೇಕು ಟು ಸಾಲ್ವ್ ದಿಸ್ ಕ್ವೆಶ್ಚನ್. ಫೈನ್. ಸೊ ಈ ಲಾಗರಿಥಮಿಕ್ ಪ್ರಾಪರ್ಟಿನ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಕ್ವೆಶ್ಚನ್. ಅವಾಗ ಏನಾಗುತ್ತೆ, ನಮ್ಗೆ ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ ಬರುತ್ತೆ. ಓಕೆ, ಇದು ನೀವು ಟ್ರೈ ಮಾಡಿ. ನೆಕ್ಸ್ಟ್, cos x is equal to cos theta plus log tan theta by 2, y is equal to sin theta, then which of the following is dy by dx is equal to 0 ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ dx by d theta ಮಾಡಿದಾಗ ನಮ್ಗೆ ಏನು ಬರುತ್ತೆ, ಮೈನಸ್ sin theta ಪ್ಲಸ್ 1 by tan theta by 2 into secant square theta by 2 into 1 by 2. ಇದು dx by d theta ಆಗುತ್ತೆ. ನೆಕ್ಸ್ಟ್ dy by d theta ಮಾಡಿದಾಗ ಏನು ಬರುತ್ತೆ ನಮಗೆ, sin theta differentiation is nothing but cos theta. ಫೈನ್. ಸೊ ಇವಾಗ dy by dx ನ ನಾವು ಕಂಡುಹಿಡಿಯಬೇಕು. ಸೊ dy by dx ನ ನಾವು ಕಂಡುಹಿಡಿಯಬೇಕಂದ್ರೆ ಏನು ಮಾಡಬೇಕು, ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್. ಸೊ dy by dx is nothing but dy by d theta divided by dx by d theta. ಓಕೆ, ಸೊ ಇದನ್ನ ನೀವು ಸಾಲ್ವ್ ಮಾಡಿದಾಗ ಯು ವಿಲ್ ಬಿ ಗೆಟಿಂಗ್ tan theta ಅಂತ ಬರುತ್ತೆ ನಿಮಗೆ. ಸೊ dy by dx by d theta dy by d theta ಆಲ್ರೆಡಿ ನಾನು ಕಂಡುಹಿಡಿದಿದ್ದೆ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ dy by d theta ಜಾಗದಲ್ಲಿ ಏನಾಗ್ತೀರಾ ನೀವು, ಯು ವಿಲ್ ಬಿ ಪುಟ್ಟಿಂಗ್ cos theta.
dx by d theta ಜಾಗದಲ್ಲಿ ಏನಾಗ್ತಾ ಇರ್ತೀರ ನಮಗೆ ಯು ವಿಲ್ ಬಿ ಪುಟ್ಟಿಂಗ್ ದಿಸ್. ಓಕೆ, ಇದನ್ನ ನೀವು ಸಾಲ್ವ್ ಮಾಡಬೇಕಿಂದ ನಮಗೆ. ಸೊ ಯಾವ ಥರ ಸಾಲ್ವ್ ಮಾಡೋದು? ಮೈನಸ್ ಸೈನ್ ಥೀಟಾ ಪ್ಲಸ್ ಇದೇನಾಗುತ್ತೆ ಕಾಸ್ ಥೀಟಾ ಬೈ 2 ಡಿವೈಡೆಡ್ ಬೈ sin theta by 2, okay, into 1 by cos square theta by 2 into 1 by 2. Okay, so this and this will get cancelled out. ಇಲ್ಲಿ ಏನು ಬರುತ್ತೆ ನಿಮಗೆ sin theta ಬರ್ಕೊಳ್ಳುತ್ತೆ. Okay, what will remain here? Sin theta, which is equal to minus sin theta plus 1 by sin theta. Okay, so LCM ತಗೊಂಡಾಗ ಏನಾಗುತ್ತೆ? 1 minus sin square theta divided by sin theta. 1 minus sin square theta is nothing but cos square theta divided by sin theta. Okay, so dy by d theta ಅಲ್ಲಿ ಏನಾಗ್ತೀರಿ ಈಗ cos theta ಅಂತ ಹಾಕ್ತೀರಾ ಇಂಟು ಇದರ ಉಲ್ಟಾ ಮಾಡಿ sin theta divided by cos square theta ಅಂತ ಬರುತ್ತೆ. So this both will get cancelled. You'll be left out with tan theta. So tan theta, okay, so points for which dy by dx is equal to 0. Option D ನಮ್ಮ ಸರಿಯಾದ ಉತ್ತರ. That's it. Okay, next ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇಲ್ಲಿ ನೋಡಿ ಕಾಂಪ್ಲೆಕ್ಸ್ ಮಲ್ಟಿಪ್ಲಿಕೇಶನ್ ವಿತ್ ಪವರ್ಸ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ವಿ ಹ್ಯಾವ್ ಟು ಸಿಂಪ್ಲಿ ಯೂಸ್ ಲಾಗರಿಥಮಿಕ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಎರಡು ಕಡೆ ಲಾಗ್ ತಗೊಂಡಾಗ ಏನಾಗುತ್ತೆ? ಲಾಗ್ y is equal to 2 log of x minus 1 plus 3 log of x minus 2 plus 5 log of x minus 3. Differentiate on both sides. 1 by y dy by dx is equal to 2 by x minus 1 plus 3 by x minus 2 plus 5 by x minus 3. Take y on that side. So dy by dx will be equal to x minus 1 the whole square into x minus 2 the whole cube into x minus 3 whole to the power of 5 of 2 by x minus 1 plus 3 by x minus 2 plus 5 by x minus 3. ಸೊ ಎಕ್ಸ್ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ? 4 ಅಂತ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಎಕ್ಸ್ ಜಾಗಗಳಲ್ಲಿ 4 ಅಂತ ಹಾಕ್ತಾ ಬನ್ನಿ. ಓಕೆ, ಇಲ್ಲಿ 4 ಹಾಕಿ, ಇಲ್ಲಿ 4 ಹಾಕಿ, ಇಲ್ಲಿ 4 ಹಾಕಿ, 4 4 4 4 ಎಲ್ಲ ಕಡೆ 4 ಎಕ್ಸೆಲ್ ಅಲ್ಲಿ ಇದೆಯೋ ಅಲ್ಲೆಲ್ಲ 4 ಆಗ್ತಾ ಬಂದಾಗ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 516. ದಟ್ ಇಸ್ ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಅಷ್ಟೇ, 516 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. Okay, particle starts from rest and its angular displacement in radians is given by theta. Okay, so theta ದಲ್ಲಿ ಕೊಟ್ಟಿದ್ದಾರೆ angular displacement ಅಂದ್ರೆ ಏನದು? ಒಮೆಗಾ. ಫಿಸಿಕ್ಸ್ ಓದಿರ್ತಾರೆ. ಒಮೆಗಾ is equal to t theta by dt. ಸೊ ಆಗೇನಾಗುತ್ತೆ? 2t by 20 plus 1 by 5. 2 1s are 2 10s are. So t by t square ಅಲ್ವಾ? t by 10 plus 1 by 5. t is equal to 4 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸೊ ಏನಾಗುತ್ತೆ? 4 by 5 plus 1 by 5. So 4 by 10 plus 1 by 5. 4 by 10 is 0.4. 1 by 5 is 1 by 5 ಎಷ್ಟಾಗುತ್ತೆ? 1 by 5 is into 10 on both the sides. So 10 by 50. 1 by 5 ಅಂದರೆ 0.2 ಆಗುತ್ತೆ. Okay, 0.2. So that is nothing but 0.6. ನಮಗೆ ಕೇಳ್ತಾ ಇರೋದು 5k ವ್ಯಾಲ್ಯೂ. ಓಕೆ, 5k ಅಂದರೆ ಇಂಟು 5 ಮಾಡಿ. ಸೊ ಯು ವಿಲ್ ಬಿ ಗೆಟಿಂಗ್ 3 ಹಿಯರ್ ಅಷ್ಟೇ. ಸೊ ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ಯಾರಾಬೋಲಾ ಪಾಸಿಂಗ್ ಥ್ರೂ ದ ಪಾಯಿಂಟ್ 0, 2. ಸೊ ನೋಡಿ, ಗಿವನ್ ಏನಿದೆ 0, 2 ಅಂತ ಕೊಟ್ಟಿದ್ದಾರೆ. ಸೊ ಅದೇನು ಸ್ಯಾಟಿಸ್ಫೈ ಆಗಬೇಕು? ax ಸ್ಕ್ವೇರ್ ಮೈನಸ್ 6x ಇದು. ಓಕೆ, ದಿಸ್ ಇಸ್ 6x. ax ಸ್ಕ್ವೇರ್ ಮೈನಸ್ 6x ಪ್ಲಸ್ ಬೀಟಾ, ಬಿ ಅಂತ ಬರ್ತೀನಿ, ಆಲ್ಫಾ ಅಂದರೆ ಎ ಅಂತ ಬರ್ತೀನಿ. ಸೊ x is equal to y is equal to 0, x is equal to 0, y is equal to 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಬೀಟಾ ಸಿಗುತ್ತೆ. ಬೀಟಾ is equal to 2. ಓಕೆನಾ? ಸೊ ಬೀಟಾ is equal to 2 ಬಂದಿದೆ. ನೆಕ್ಸ್ಟ್ ಅದೇ ರೀತಿ ಟ್ಯಾಂಜೆಂಟ್ ಕಂಡೀಷನ್ನ ಯೂಸ್ ಮಾಡಿಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಿದಾಗ ವಿಲ್ ಬಿ ಗೆಟಿಂಗ್ ಆಲ್ಫಾ is equal to 2. ಸೊ 2, 3 ಯಾವುದು ನಮ್ಮ ಸರಿಯಾದ ಉತ್ತರ ಇಲ್ಲಿ? ಆಪ್ಷನ್ 2, 2 ಸರ್, 2, 3 ಅಲ್ಲ, 2, 2. ಆಪ್ಷನ್ ಸಿ ನಮ್ಮ ರೈಟ್ ಆನ್ಸರ್. ಓಕೆ, ಸೊ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಂಟರ್ವಲ್. ಸೊ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ f dash of x ಏನಾಗುತ್ತೆ? f dash of x will be equal to 2x minus 2. ಡಿಕ್ರೀಸಿಂಗ್ ಅಂದರೆ f dash of x should be lesser than 0. So 2x minus 2 should be lesser than 0. So 2x is lesser than 2. 2 to cancel. x should be lesser than 1. x should be lesser than 1 ಅಂದರೆ
ಮೈನಸ್ ಇನ್ಫಿನಿಟಿ ಟು 1 ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಮ್ಯಾಕ್ಸಿಮಮ್ ಸ್ಲೋಪ್ ಆಫ್ ದ ಕರ್ವ್. ಸೊ ಈ ಸ್ಲೋಪ್ ಆಫ್ ದ ಕರ್ವ್ ನಾವು ಏನು ಮಾಡಬೇಕು, ಡಬಲ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ dy ಬೈ ಡಿ ಎಕ್ಸ್ ಫಸ್ಟ್ ಆಫ್ ಆಲ್ ಏನು ಬರುತ್ತೆ ನಮಗೆ, ಮೈನಸ್ 3x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 2 ಬರುತ್ತೆ. ಓಕೆ, ಇವಾಗ ಇದು ಸ್ಲೋಪ್ಗೆ ಮ್ಯಾಕ್ಸಿಮಮ್ ಅಂದರೆ, ಸೊ ಇದನ್ನ ಎಮ್ ಅಂತ ತಗೊಳ್ಳೋಣ. ಎಮ್ ಇಸ್ ಈಕ್ವಲ್ ಟು dy ಬೈ ಡಿ ಎಕ್ಸ್. ಸೊ ಮ್ಯಾಕ್ಸಿಮಮ್ ಸ್ಲೋಪ್ ಅಂದಾಗ ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ಸ್ಲೋಪ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ದಟ್ ಇಸ್ dm ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 6x ಪ್ಲಸ್ 6. ಓಕೆ, ಸೊ ಮೈನಸ್ 6x ಪ್ಲಸ್ 6 ಅಂತ ನಾವು ತಗೊಂಡಾಗ ಮ್ಯಾಕ್ಸಿಮಮ್ ಆಗಿರ್ಬೇಕಂದ್ರೆ ಈಕ್ವೇಟ್ ಇಟ್ ಟು 0. ಮೈನಸ್ 6x ಪ್ಲಸ್ 6 ಇಸ್ ಈಕ್ವಲ್ ಟು 0. ಸೊ 6x ಇಸ್ ಈಕ್ವಲ್ ಟು 6, x ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಸ್ಲೋಪ್ x ಇಸ್ ಈಕ್ವಲ್ ಟು 1. ಈ x ಇಸ್ ಈಕ್ವಲ್ ಟು 1 ಅನ್ನ ಏನು ಮಾಡ್ಬೇಕು ನಾವು, ಪುಟ್ ಇಟ್ ಹಿಯರ್. ಓಕೆ, ಇದನ್ನ ಇಲ್ಲಿ ಹಾಕಿ ಹಾಕಿದಾಗ ಏನು ಬರುತ್ತೆ ನಿಮಗೆ, ಮೈನಸ್ 3 ಪ್ಲಸ್ 6 ಪ್ಲಸ್ 2 ವಿಚ್ ಇಸ್ ಈಕ್ವಲ್ ಟು 5. ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್ ಇದು ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಅಂಡ್ ಈಸಿ. ಕ್ವಶನ್ ನೋಡಿದ ತಕ್ಷಣ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಟ್ ಇಸ್ ಸಿಂಪಲ್. ಸೊ ಸ್ಟೂಡೆಂಟ್ಸ್, ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಪುಟ್ ಟಿ ಈಸ್ ಈಕ್ವಲ್ ಟು, ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡಬೇಕು. ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 4. ಓಕೆ, ಟಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 4. dt by dx is equal to 1 by 1 plus x to the power of 8 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ dt is equal to dx by 1 plus x to the power of 8. ಇವಾಗ ಏನು ಮಾಡ್ಬೇಕು ನೀವು, ಇಂಟಿಗ್ರೇಷನ್ x to the power of 4 into 4x cube ಬರುತ್ತೆ, into 4x cube. So divided by 4 into x. Chain rule student, this is chain rule. ಆಯ್ತಾ, 4ನ ಕೆಳಗಡೆ ಕಳ್ಸೋಣ. ಸೊ ಈಗ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 8 ನಾನು ಏನಂತ ಬರೀಬೋದು, 1/4 ಅಂತ ಆಚೆ ಬರೆದು ಇಲ್ಲಿ ಡಿ ಟಿ ಅಂತ ಬರೆದು ಸೈನ್ ಟಿ ಅಂತ ಬರೀಬೋದು. ಸೊ ನಾವು ಇಂಟಿಗ್ರೇಷನ್ ಆಫ್ ಸೈನ್ ಟಿ ಇಸ್ ಮೈನಸ್ ಕಾಸ್ ಟಿ ಅಷ್ಟೇ. ಸೊ ಮೈನಸ್ ಕಾಸ್ ಟಿ ಅಂದರೆ ಯಾವ್ದಾಗುತ್ತೆ ಇಲ್ಲಿ, ವಾಟ್ ಇಸ್ ಟಿ ಅಗೇನ್, ದಿಸ್ ಇಸ್ ಆರ್ ಟಿ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 4. ಸೊ ಆಪ್ಷನ್ ಎ ವಿಲ್ ಬಿ ಅ ರೈಟ್ ಆನ್ಸರ್. Okay, substitution method, simple. Next, x square under root. Sir, exampler and PYQ is enough to score 45 plus. Abhinandan, yes, I think that is enough. ಹಾಗೆ ಅದರ ಜೊತೆಗೆ ನಾವು ಕೂಡ ನಿಮಗೆ ಮಾಕ್ ಟೆಸ್ಟ್ ನ ಕೊಡ್ತಾ ಇದ್ದೀವಿ. You can also take that up. I think that will be more than enough. Okay, so questions ನೋಡಿ, ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ನ ಕೇಳ್ತಾರೆ ಅನ್ನೋದು. ಫೈನ್. ಸೊ ಸ್ಟೂಡೆಂಟ್ಸ್, ಈ ಪ್ರಾಬ್ಲಮ್ ಕೂಡ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್. ನಾವು ಹೇಗೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ನ ತಗೊಂಡ್ವಲ್ಲ, ಟಿ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ 4 ಅಂತ, ಅದೇ ರೀತಿ ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕು. ಏನಂತ, ಟಿ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ. ಸರ್, ಎಕ್ಸ್ ಕ್ಯೂಬ್ ಏನಕ್ಕೆ ತಗೋತಾ ಇದ್ದೀರಾ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರೆ, ನೋಡಿ ಮೇಲ್ಗಡೆ ನಮಗೆ ಎಕ್ಸ್ ಸ್ಕ್ವೇರ್ ಬರಬೇಕಲ್ವಾ, ಎಕ್ಸ್ ಸ್ಕ್ವೇರ್ ಬರಬೇಕು. ಸೊ ಡಿಫ್ರೆನ್ಶಿಯೇಟ್ ಮಾಡಿ, ಈಗ ಡಿ ಟಿ ಬೈ ಡಿ ಎಕ್ಸ್ ಏನಾಗುತ್ತೆ, 3x ಸ್ಕ್ವೇರ್ ಆಗುತ್ತೆ. ಓಕೆ, 3ನ ಕಡೆ ಕಳಿಸಿ ಡಿ ಎಕ್ಸ್ನ ಕಡೆ ಕಳಿಸಿ. ಸೊ ಡಿ ಟಿ ಬೈ 3 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಆಗುತ್ತೆ, ಹೌದಾ? ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, ಸೊ 1/3 ಅಂಡರ್ ರೂಟ್ ಡಿ ಟಿ ದ ಹೋಲ್ ಡಿವೈಡೆಡ್ ಬೈ ಟಿ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬಾ. ಸೊ ಹಂಗಂದ್ರೆ ಇದೇನಾಗುತ್ತೆ, ಎಕ್ಸ್ ಟು ದ ಪವರ್ ಆಫ್ 6 ಅಂದರೆ ಟಿ ಸ್ಕ್ವೇರ್ ಆಗುತ್ತೆ. ಟಿ ಸ್ಕ್ವೇರ್ ಪ್ಲಸ್ a to the power of 6 ಇದೆ, ಅದನ್ನ ಯಾವ ತರ ಬರೆಯೋದು ನಾವು, a cube the whole square. Okay, now this is in what, in the form of dx by under root x square plus a square, right? So x square plus a square ಅಂತ ಇದೆ. ಸೊ ಇದನ್ನ ನಾವು ಫಾರ್ಮುಲಾ ಹಾಕ್ಬಿಟ್ಟು ಮಾಡಿದಾಗ ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. So for KCET, specific PYQs are enough to get under 5K rank, or should we have to purchase any test series? Please, for KCET, specific PYQs are enough to get under 5K rank. ಸ್ಪೆಸಿಫಿಕ್ PYQs ಅಂತ ಏನಿಲ್ಲ. ಸಿ, ನಾವು ನಮ್ಮ ಪರೀಕ್ಷೆ ಚಾನಲಲ್ಲಿ 5 years ಆಫ್ PYQs ನ ಮಾಡ್ತಾ ಇದ್ದೀವಿ, ಆಯ್ತಾ? ಸೊ ಈ 5 years ಆಫ್ PYQs ನ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ಥರ ಪ್ರಶ್ನೆಗಳು ಬರುತ್ತೆ ಅಂತ. ಸೊ ಅದ್ರ ಜೊತೆಗೆ ಆಫ್ಟರ್ ಈಚ್ ಕ್ಲಾಸ್, ಸೊ ಇವತ್ತಿನ ಕ್ಲಾಸ್ ಆದ್ಮೇಲೆ ಐ ಆಮ್ ಗಿವಿಂಗ್ ಯು 30 ಕ್ವಶನ್ಸ್ ಫಾರ್ ಯುವರ್ ಪ್ರಾಕ್ಟೀಸ್. ಓಕೆ ಸ್ಟೂಡೆಂಟ್ಸ್, ಸೊ ಆ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಬರೀ ಈ ಕ್ಲಾಸ್ ಇಲ್ಲ, ಎಲ್ಲ KCET ಕ್ಲಾಸ್ ಆದ್ಮೇಲೆ ವಿ ಆರ್ ಗಿವಿಂಗ್ ಯು 30 ಕ್ವಶನ್ಸ್ ಫಾರ್ ಯುವರ್ ಪ್ರಾಕ್ಟೀಸ್. ಸೊ ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್. Practice the 30 questions which we are giving you.
practice the questions which are taught in the class. ಅದ್ರ ಜೊತೆಗೆ ಸ್ವಲ್ಪ ಫಾರ್ಮುಲಾಸ್ ಓದ್ಕೊಂಡ್ರೆ ಐ ಥಿಂಕ್ ದಟ್ ವಿಲ್ ಬಿ ಗುಡ್ ಇನಫ್. ಓಕೆ, ಸಾಕು. ಲೈಕ್ ಇಟ್ ವಿಲ್ ಬಿ ಟೋಟಲ್ ಆಫ್ 450 ಕ್ವಶನ್ಸ್ ವಿಲ್ ಬಿ ಸಾಲ್ವಿಂಗ್ ಪ್ರತಿ ಸಬ್ಜೆಕ್ಟ್ ಅಲ್ಲಿ. 450 in physics, 450 in chemistry, 450 in maths, and 450 in biology. So total number of questions will be 1800 questions. Okay, including the mock. So ನೀವು ಇಷ್ಟನ್ನು ಪ್ರಾಕ್ಟೀಸ್ ಮಾಡಿಬಿಟ್ರೆ ಐ ಥಿಂಕ್ ದಿಸ್ ವಿಲ್ ಬಿ ಫೈನ್. ಸೊ ನಾನು ಇವಾಗ ನೋಡ್ತಿದ್ದೀನಿ 10 ಪೀಪಲ್ ಬಂದಿದ್ದಾರೆ. ಮುಂಚೆ ದೇರ್ ವರ್ ಮೆನಿ ಕ್ವಶನ್ಸ್ ವಿಚ್ ವೆ ಲೈಕ್ ಮಾಡಿರೋದು ನಾವು. ಸೊ ವಿಡಿಯೋ ಬಂದಮೇಲೆ ಒಂದ್ಸತಿ ನೋಡಿ, ಯಾವುದಾದ್ರು ಡೌಟ್ ಇದ್ರೆ ನನಗೆ ಹೇಳಿ. ಓಕೆ, ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಇತ್ತು. ಸಿ ದಿಸ್ ಕ್ವಶನ್ ಇಸ್ ವೆರಿ ಡಿಫ್ರೆಂಟ್. ಓಕೆ, ದಿಸ್ ಕ್ವಶನ್ ಇಸ್ ವೆರಿ ಡಿಫ್ರೆಂಟ್. ದಿಸ್ ಇಸ್ ಲಾಗರಿಥಮಿಕ್, ಲಾಗ್ಸ್ ಮೇಲೆ ಡಿಪೆಂಡ್ ಆಗಿರುವಂಥ ಪ್ರಶ್ನೆ ಇದು. ಸೊ ಹಲವಾರು ಪ್ರಶ್ನೆಗಳಿದೆ, ಎಲ್ಲ ಬೇರೆ ಬೇರೆ ಥರ ಪ್ರಶ್ನೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ವೆಶನ್ಸ್. ಯಾವ ಥರ ಅದನ್ನ ಅಪ್ರೋಚ್ ಮಾಡಬೇಕು, ಸಾಲ್ವ್ ಮಾಡಬೇಕು, ಅದೆಲ್ಲ ನೀವು ಕಲಿತೀರಾ. ಟ್ರೈ. ಫೈನ್. ಓಕೆ, ಲೆಟ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಒನ್. ಸೊ ಸ್ಟೂಡೆಂಟ್ಸ್, e to the power of x ಅಂತ ಬಂದಾಗ ದಿಸ್ ಇಸ್ ವೆರಿ ರಿಪಿಟೇಟಿವ್, ತುಂಬ ಸತಿ ಕೇಳಿದ್ದಾರೆ ಇದನ್ನು. ಸೊ ಇಲ್ಲಿ ಏನು ಮಾಡ್ಬೇಕು ನಾವು, e to the power of x. ಓಕೆ, ಮೇಲ್ಗಡೆಗೆ ನಾವು +1 -1 ಆ್ಯಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಬೇಕು. ಸೊ +1 -1 the whole divided by 1 + x the whole square dot dx. ಓಕೆ, ಸೊ ಇದನ್ನ ಮತ್ತೆ ಯಾವ ಥರ ಸ್ಪ್ಲಿಟ್ ಮಾಡ್ಕೋಬೇಕು, 1 + x divided by 1 + x the whole square minus 1 by 1 + x the whole square dot dx. Now this is in which form, student? This is in the form of, very important, integration e to the power of x f of x plus f dash of x dot dx. So this, what is the solution for this? E to the power of x into f of x plus c. So therefore idu matte idu cancel out agutte alva. So idu f of x, idu f dash of x. So e to the power of x by 1 + x plus c. So option D nama sariyada uttara. Okay, option D is the right answer. Next, mundakke hogoಣ. E to the power of x. So this is very similar to the previous question. Okay, ಇದನ್ನ ನೀವು ಟ್ರೈ ಮಾಡಿ, you can try this out. So I'll just give you one hint ಕೊಡಬೇಕಂದ್ರೆ e to the power of x 1 by 1 plus cos x plus sin x divided by 1 plus cos x. Okay, use submultiple angle formula. I think you'll be getting the right answer. ಅಷ್ಟೇ. Submultiple angle formulas use ಮಾಡಿಬಿಟ್ರೆ you'll be getting right answer. The right answer for this is option A. Okay, you can try this one. Next, ಈ ಪ್ರಶ್ನೆ ನೋಡಿ ಸ್ಟೂಡೆಂಟ್ಸ್, ಹ್ಯಾವ್ ಅ ಲುಕ್ ಅಟ್ ದಿಸ್ ಕ್ವೆಶ್ಚನ್. ಇದನ್ನು ನೀವು ನಾರ್ಮಲ್ ವೇಯಲ್ಲಿ ನಾನು ಮಾಡ್ತೀನಿ ಅಂತ ಹೋದರೆ ಇಟ್ ವಿಲ್ ಟೇಕ್ 30 minutes. ಓಕೆ, 30 ಅಲ್ಲ, 20 to 30 minutes ಅಂತ ಬರೆಯೋಣ. ಇದು IN ಕೊಟ್ಟಿದ್ದಾರೆ. ಓಕೆ, ವಾಟ್ ಇಸ್ ಗಿವನ್ ಹಿಯರ್ ಇಸ್ IN. ನಮಗೆ ಕೇಳ್ತಿರೋದು I10 + I8 ಅಂದರೆ tan to the power of 10 ಮತ್ತು tan to the power of 8 ಇವೆರಡನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ ಪ್ರಶ್ನೆ. ಯಾವ ರೀತಿ ಸಾಲ್ವ್ ಮಾಡೋದು ಇದಕ್ಕೆ? ದೇರ್ ಇಸ್ ಅ ವೆರಿ ಸಿಂಪಲ್ ಮೆಥಡ್ ಫಾರ್ ದಿಸ್. ಏನು, ಯಾವ ರೀತಿ ಸಾಲ್ವ್ ಮಾಡಬೇಕು ಇದಕ್ಕೆ ಸ್ಟೂಡೆಂಟ್ಸ್? ಸಿ, ವೆನ್ ಎವರ್ ಇಂಟಿಗ್ರಲ್ 0 to π/4 tan to the power of nx dot dx ಈ ಥರ ಕೊಟ್ಟಾಗ you have to use a formula. What is that formula? In plus in minus 2 is equal to 1 by n minus 1. So what is n here? N is this number. So that is 1 by 10 minus 1, which is equal to 1 by 9. ಅಷ್ಟೇ. Option D is our right answer. Video not clear ಅಂತ ಹೇಳ್ತಾ ಇದ್ರೆ I think video is clear. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಗುರುರಾಜ್. Okay. So this is the shortcut, students. This is the shortcut. ಈ ಥರ ಬೇರೆ ಶಾರ್ಟ್ಕಟ್ಸ್ಗಳು ಇದ್ದಾವೆ which I'll be showing you right now. Have a look at those shortcuts. Okay. So 1 by 9 option D is our right answer. That's it. Simple. So ಬೇರೆ ಶಾರ್ಟ್ಕಟ್ಸ್ ಅಂದ್ರೆ ಯಾವ ರೀತಿ ಇದ್ದಾವೆ? Have a look here. So ನಾನು ಇವಾಗ ಇದನ್ನ, this is what I just taught you. ಇದನ್ನೇ ನಾನು ಜಸ್ಟ್ ಹೇಳ್ಕೊಟ್ಟಿರೋದು. tan to the power of n x dx ಅಂತ 0 to π/4. ಸೊ ಅಂದ್ರೆ 0 to π/4 ಇಲ್ಲಿ ಲಿಮಿಟ್ಸ್ಗಳು ಕೊಟ್ಟಾಗ this is given by 1 by n minus 1. So ನಮಗೆ 10 ಅಂತ ಕೊಟ್ಟಿದ್ರಲ್ವಾ, so 10 minus 1 is 9. So 1 by 9 ಅಂತ ಬಂತ ಆನ್ಸರ್. ಅದೇ cot ಅಂತ ಕೊಟ್ಟಾಗ, see this is π/4 to π/2, 1 by n minus 1. Okay, ಲಿಮಿಟ್ಸ್ ನ ನೀವು ಗಮನಿಸಬೇಕು. You have to concentrate on the limits, right? Next, 0 to π/4 ಅಂತ ಕೊಟ್ಟಾಗ, but
ಇಲ್ಲಿ ನೋಡಿ ಟು ದ ಪವರ್ ಆಫ್ ಎನ್ ಇದೆ, ಇದು n - 2 ಅಂತ ಕೂಡ ಇದೆ. ಸೊ ದಿಸ್ ಇಸ್ ದ ರಿಸಲ್ಟ್. ಸೈನ್ ಕೊಟ್ಟಾಗ ದಿಸ್ ಇಸ್ ದ ರಿಸಲ್ಟ್, ಕಾಸ್ ಕೊಟ್ಟಾಗ ದಿಸ್ ಇಸ್ ದ ರಿಸಲ್ಟ್. ಓಕೆ, ಸೊ ದಿಸ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಫಾರ್ KCET. ನೆಕ್ಸ್ಟ್, secant and cosecant ge, these are the things. So when n is odd, you have to go like this. When n is even, you have to go like this. Okay, clear? Next, munde idu nodi, idu ashte matte. This is also very, this is called as king's rule. King's rule anta kariತೀವಿ ನಾವು ಇದಕ್ಕೆ. So ಇದನ್ನ ನೀವು ನಾರ್ಮಲ್ ಇಂಟಿಗ್ರೇಷನ್ ಮೆಥಡ್ ಅಲ್ಲಿ ಮಾಡಕ್ಕೆ ಹೋದ್ರೆ again this will take 5 to 10 minutes students. 5 to 10 minutes. Okay, if you use the trick, bega banbidutte answer. Okay, so what is, see the given integral is in this form. ಯಾವ ಫಾರ್ಮಲ್ ಇದೆ? a to b f of x divided by f of x plus f of a plus b minus x dot dx. ಈ ತರ ಕೊಟ್ಟಾಗ what will be our answer? b minus a divided by 2 ಅಷ್ಟೇ. ಓಕೆ, ಸೊ ಈಗ ನೋಡಿ ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ ನಮ್ಮ ಹತ್ರ 0 ಇದೆ. ಬಿ ಜಾಗದಲ್ಲಿ ಏನಿದೆ, ಬಿ ಜಾಗದಲ್ಲಿ ನಮಗೆ 4042 ಇದೆ. ಸೊ ಬಿ ಮೈನಸ್ ಎ ಅಂದ್ರೆ ಏನಾಗುತ್ತೆ? 4042 minus 0 divided by 2. So that is 4042 divided by 2 which is equal to 2021. That is option B ನಮ್ಮ ಸರಿಯಾದ ಉತ್ತರ ಅಷ್ಟೇ. Okay, so this is very important. Andre, whenever you see the given question, you have to understand that the given question is in this form. Once sati nimge form gottagodre, then getting the answer is very simple and easy. Next, see. Idan nodi. ಏನು ಕೊಟ್ಟಿದ್ದಾರೆ ನಮಗೆ? y is equal to under root 16 minus x square. Squaring on both the sides. Y square is equal to 16 minus x square. So that is x square plus y square is equal to 16. That is x square plus y square is equal to 4 square. What is this? This is a circle. ಇವಾಗ ಏನು ಕೇಳ್ತಾ ಇದ್ದಾರೆ? The region bounded by y and x axis. ಅಂದ್ರೆ ಏನಪ್ಪ? So this is what? Unit circle. Unit circle ಅಂತ. This is ಅಂದ್ರೆ the circle whose center is at origin. Correct. A circle whose center is at origin. So circle is center at origin. ಇವಾಗ x axis ಮತ್ತೆ y ಮಧ್ಯದಲ್ಲಿರೋ ಏರಿಯಾ ಅಂದ್ರೆ that is nothing but semicircle. What is area of circle? Pi r square. Semicircle ಅಂದ್ರೆ by 2. What is r? R is 4. So 4 square is 16. So 16 pi by 2 ones are 2 8s are. So 8 pi square units is the right answer. But ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ನೋಡಿದಾಗ ಇಲ್ಲಿ pi ನ ಬರೆಯೋದಕ್ಕೆ ಮರ್ತೋಗಿದ್ದಾರೆ. Okay, but 8 pi square units is the right answer. Clear? Okay, next ಮುಂದಿನ ಪ್ರಶ್ನೆ ಇದು ನೋಡಿ. Pi AB units is the area of ellipse. Pi AB. So pi a ಜಾಗದಲ್ಲಿ 25. So a square ಅಂದ್ರೆ 25, a ಅಂದ್ರೆ ಏನಾಗುತ್ತೆ 5 ಆಗುತ್ತೆ. Lambda square lambda ಅಂತ ಬರೆಯೋಣ which is equal to a is 20 pi. So pi cancel, 5 ones are 5 fours are. So pi is equal to plus or minus 4. That's it. Under that is option A. Clear? Next, solution of differential equation represents ನೋಡಿ ಇದೊಂದು differential equation ಕೊಟ್ಟಿದ್ದಾರೆ. ಅಂತ ಕೊಟ್ಟಿದ್ದಾರೆ x dy minus y dx is equal to 0 ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಇದು ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸಿ ವಿ ಕ್ಯಾನ್ ಯೂಸ್ ವೇರಿಯಬಲ್ ಸೆಪರೇಬಲ್ ಮೆಥಡ್. ಆಯ್ತಾ? ವೇರಿಯಬಲ್ ಸೆಪರೇಬಲ್ ಮೆಥಡ್ ಮಾಡಿದ್ರೆ ನಮಗೆ ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಬಟ್ ಟು ಮೇಕ್ ಇಟ್ ಈವನ್ ಮೋರ್ ಕ್ವಿಕರ್, ರಿಮೆಂಬರ್ ದಿಸ್ ಟೇಬಲ್ ಸ್ಟೂಡೆಂಟ್ಸ್. ಎಕ್ಸ್ ಡಿ ವೈ ಮೈನಸ್ ವೈ ಡಿ ಎಕ್ಸ್ ಅದೇ ನಮ್ಗೆ ಕೇಳಿರೋ ಪ್ರಶ್ನೆ. ದಿಸ್ ಇಸ್ ವಾಟ್ exact differential equation solution type. It is representing what? It is representing a straight line. Plus bandre it is representing a rectangular hyperbola. Okay, x dx y dy ee tara bandre it is representing a circle ashte. Okay, so here it is a straight line which is option C ashte. Next, again variable separable method ಮಾಡಬಹುದು ಇದನ್ನ. Okay, this is actually, see, ಈ question is wrong ಆಯ್ತಾ? ಈ question ತಪ್ಪಾಗಿದೆ. Why? Because here we'll be getting 0 solutions, but 0 is not there. Okay, this is a grace question. So ಇದನ್ನ ನಾವು variable separable method ನ ಯೂಸ್ ಮಾಡಬಹುದು. So that is dy by y plus 1 is equal to dx by x minus 1. Okay, integrate on both sides. Integrate ಮಾಡಿದಾಗ log of y plus 1 is equal to log of
x minus 1 plus log c ಕಾನ್ಸ್ಟೆಂಟ್. ಸೊ ಏನಾಗುತ್ತೆ y plus 1 is equal to c of x minus 1 ಅಂತ ಬರುತ್ತೆ. ನಮ್ಗೇನು ಕೊಟ್ಟಿದ್ದಾರೆ y of 1 is equal to 2 ಅಂತ ಕೊಟ್ಟಿದ್ದಾರೆ. ಅಂದರೆ x ಇನ್ ಜಾಗದಲ್ಲಿ 1 ಹಾಕ್ಬಿಟ್ಟು y ಜಾಗದಲ್ಲಿ 2 ಹಾಕ್ಬೇಕು. ಸೊ 2 plus 1 c of 1 minus 1. So 3 is equal to c of 0. Okay. So there is 0 solutions basically, but 0 ಅಂತ ಆಪ್ಷನ್ ಇಲ್ಲ. So that is why it is grace. 2021 ಅಲ್ಲಿ ಈ ಥರ ಆಗಿತ್ತು. Fine. Next. Yes, projection of the vector acute angle ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇಲ್ಲಿ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ. ಯಾವಾಗ acute angle ಅಂತ ಕೊಟ್ಟಿರ್ತಾರಲ್ವಾ, ಡಿವೈಡೆಡ್ ಬೈ √3 ಅಂತ ಬರ್ಕೊಳ್ಳಿ. ಅದೇ ಅದರ ಬದಲು ಒಬ್ಟ್ಯೂಸ್ ಆಂಗಲ್ ಅಂತ ಕೊಟ್ಟಿದ್ರೆ -1/√3. ಇದು 1/√3, ಇದು -1/√3. 1/√3 ಯಾವಾಗ when it is given as acute, -1/√3 ಯಾವಾಗ when it is given as obtuse. ಓಕೆ, ಸೊ ಇವಾಗ ಇಲ್ಲೇನಾಗುತ್ತೆ, ಈ ಬಿ ವೆಕ್ಟರ್ ಬಿ ಇದೆ ನೋಡಿ, ಅದರದ್ದು ಸಮ್ ಮಾಡಿ, ಅಂದ್ರೆ 5 + 7 - 1 ಡಿವೈಡೆಡ್ ಬೈ √3 which is equal to 11/√3. that is option B ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ನೆಕ್ಸ್ಟ್, this is again important. ವಿಡಿಯೋ ನಾಟ್ ಕ್ಲಿಯರ್ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ವಿಡಿಯೋ ಇಸ್ ಕ್ಲಿಯರ್, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿ ನೆಕ್ಸ್ಟ್. ಈಗ the diagonals of the parallelogram are, ಎರಡು ಡಯಾಗ್ನಲ್ಗಳನ್ನು ಕೊಟ್ಟಿದ್ದಾರೆ. then the length of shortest side of parallelogram is. ಸ್ಟೂಡೆಂಟ್ಸ್ ಯಾವಾಗ ಡಯಾಗ್ನಲ್ಗಳು ಕೊಟ್ಟಿರ್ತಾರಲ್ವಾ, diagonal 1 is a plus b, diagonal 2 is a minus b. ಅದೇ ಸೈಡ್ಸ್ಗಳು ಕೊಟ್ಟಾಗ when they have given the sides, side a is d1 plus d2 divided by 2, ಅದೇ side b is equal to d1 minus d2 divided by 2. ಓಕೆ, ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಅಗೇನ್ ಇದು ಮತ್ತೆ ಗ್ರೇಸ್ ಆಗಿ ಬಂದಿದೆ. ಯಾಕೆ? ಬಿಕಾಸ್ ದಿಸ್ ಮಸ್ಟ್ ಬಿ +8. ಆಯ್ತಾ? -8 ಅಂತ ಬರೆದ್ರೆ ವಿಲ್ ನಾಟ್ ಬಿ ಗೆಟಿಂಗ್ ದ ಆನ್ಸರ್. +8 ಅಂತ ಆಗಿರ್ಬೇಕು. ದಟ್ ಇಸ್ ಅಗೇನ್ ಮಿಸ್ಟೇಕ್ ಅದು. ಸೊ ಈ ಥರ ಮಿಸ್ಟೇಕ್ಸ್ ಆದರೆ ಯು ವಿಲ್ ಬಿ ಗೆಟಿಂಗ್ ಗ್ರೇಸ್ ಮಾರ್ಕ್ಸ್. ಆದಷ್ಟು ಮಿಸ್ಟೇಕ್ಸ್ ಆಗೋದಿಲ್ಲ, ಅಕಸ್ಮಾತ್ ಆದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಡಯಾಗ್ನಲ್ಸ್ಗಳು ಕೊಟ್ಟಿದ್ದಾರೆ d1 d2. ಸೊ ಎ ಮತ್ತು ಬಿ ನ ನೀವು ಆರಾಮಾಗಿ ಕಂಡುಹಿಡಿಬಹುದು. ಸೊ d1 ಅಂದರೆ ದಿಸ್ ಇಸ್ d1 ಸ್ಟೂಡೆಂಟ್ಸ್, ಇದು ನಮ್ಮ d1, ಇದು ನಮ್ಮ d2. d1 d2 ಎರಡು ಕೊಟ್ಟಿದ್ದಾರೆ. ಸೊ ಎ ಮತ್ತು ಬಿ ನ ಕಂಡುಹಿಡಿಯಿರಿ. ಎ ಮತ್ತು ಬಿ ನ ಕಂಡುಹಿಡಿದ್ಬಿಟ್ಟು ಎರಡಕ್ಕೂ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಿರಿ. ಎರಡಕ್ಕೂ ಮ್ಯಾಗ್ನಿಟ್ಯೂಡ್ನ ಕಂಡುಹಿಡಿದ್ರೆ you will get one magnitude as 14, another magnitude as 45. Obviously this is smaller, so option B ನಮ್ಮ ಸರಿಯಾದ ಉತ್ತರ. ಓಕೆ, ಸೊ ಎಲ್ಲ ಇದೆ ನಿಮ್ಮ ಹತ್ರ. d1 d2 ನ ಕಂಡುಹಿಡಿಯಿರಿ. d1 d2 ನು ಕೊಟ್ಟಿದ್ದಾರೆ, ಜಸ್ಟ್ ಆಡ್ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಿ ಮ್ಯಾಗ್ನಿಟ್ಯೂಡ್ ನ ಕಂಡುಹಿಡಿದ್ರೆ this is what you will be getting. option B is the right answer. next, a dot b is equal to 0 ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ a is perpendicular to b ಅಂತ ಅರ್ಥ. ಆಯ್ತಾ? a plus b makes an angle 60 degrees with a. Okay, a and b are perpendicular ಅಂತ ಗೊತ್ತಾಯ್ತು. ಸೊ ಇದು ನಮ್ಮ a, ಇದು ನಮ್ಮ b, ಇದು ನಮ್ಮ hypotenuse, ಇದು ನಮ್ಮ a plus b. This is making 60 degrees with a. Okay, then which of the following then ಅಂತ ಕೇಳ್ಬಿಟ್ಟು ಕ್ವಶನ್ ಮಾರ್ಕ್ ಕೇಳಿದ್ರೆ, ಸೊ tan 60 ಅಂತ ತಗೊಳ್ಳಿ. ಸೊ ವಾಟ್ ಇಸ್ tan 60 ಸ್ಟೂಡೆಂಟ್ಸ್? ಆಪೋಸಿಟ್ ಬೈ hypotenuse, ಆಪೋಸಿಟ್ ಬೈ adjacent, b by a. Okay, that is nothing but √3 is equal to b by a. Cross multiply ಮಾಡಿ, b is equal to √3 times a. This is what we got. Next, ಇದು ಯಾವ ಆಪ್ಷನ್? ಆಪ್ಷನ್ ಡಿ is the right answer. ಆಪ್ಷನ್ ಡಿ ನಮ್ಮ ಸರಿಯಾದ ಉತ್ತರ. Next, if the area of the parallelogram with a and b as two adjacent sides is 15 square units, then the area of the parallelogram having 3a plus 2b and a plus 3b as two adjacent sides in square units is. So students, this is also very simple question. ನೋಡಿ, ಇವಾಗ ನಮ್ಗೆ ಏನು ಕೊಟ್ಟಿದ್ದಾರೆ, ಒಂದು ಪ್ಯಾರಲೋಗ್ರಾಮ್ ಇದೆ. ಆ ಪ್ಯಾರಲೋಗ್ರಾಮಿನ ಅಡ್ಜಸೆಂಟ್ ಸೈಡ್ಸ್ ಎ ಮತ್ತೆ ಬಿ, ಎ ಅಂಡ್ ಬಿ ಆರ್ ಅಡ್ಜಸೆಂಟ್ ಸೈಡ್ಸ್ ಆದಾಗ ಆ ಪ್ಯಾರಲೋಗ್ರಾಮಿನ ಏರಿಯಾ ಎಷ್ಟಿದೆ? 15 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ಗಿವನ್. ಇವಾಗ ಇನ್ನೊಂದು ಏನು ಕೊಡ್ತಾ ಇದ್ದಾರೆ, ನಾವು ಅಗೇನ್ ದೇ ಆರ್ ಟೆಲಿಂಗ್ 3a plus 2b and a plus 3b. If these are the adjacent sides, then area of this is what ಅಂತ ಕೇಳ್ತಾರೆ. So student, this is also very simple and very easy. ನಾನು ಹೇಳ್ತೀನಿ ಆ ಥರ. See, this is in the form of ma plus nb. ಆಯ್ತಾ? nb.
This is in the form of PA plus QB. Clear? ಸೊ ಇದನ್ನ ಕೊಟ್ಟಿದಾರಲ್ವಾ, ಸ್ಕೇಲ್ ಫ್ಯಾಕ್ಟರ್ ಅಂತ ಒಂದು ಬರುತ್ತೆ. ಸ್ಕೇಲ್ ಫ್ಯಾಕ್ಟರಿನ ಫಾರ್ಮುಲಾ ಯಾವ ತರ ಇರುತ್ತಪ್ಪ ಅಂದ್ರೆ, ಓಕೆ ರೋಹಿತ್, ಹಾಯ್, ಐ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಸರ್ ಅಂತ ಹೇಳ್ತಾ ಇದ್ದಾರೆ. ಫೈನ್ ರೋಹಿತ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಫಸ್ಟ್ ಆಫ್ ಆಲ್. ಐ ಥಿಂಕ್ ದಿಸ್ ಇಸ್ ನಾಟ್ ರಿಲೆವೆಂಟ್ ಫಾರ್ ಯು, ಇದು ನಿನಗೆ ಬೇಕಾಗಿಲ್ಲ ಅನ್ಸುತ್ತೆ. ಬಟ್ ಎನಿವೇಸ್, ಇಫ್ ಯು ವಾಂಟ್ ಟು ಸ್ಟೇ ಯು ಕ್ಯಾನ್ ಸ್ಟೇ. ಓಕೆ, ಇದರ ಸ್ಕೇಲ್ ಫ್ಯಾಕ್ಟರ್ ಯಾವ ತರ ಬರೀಬಹುದಪ್ಪ ಅಂದ್ರೆ, ನಾವೀಗ ಎಂ ಕ್ಯೂ ಮೈನಸ್ ಎನ್ ಎ ಅಂತ ಬರೀಬಹುದು. ಎಂ ಕ್ಯೂ ಮೈನಸ್ ಎನ್ ಎ ಅಲ್ಲ, ಎನ್ ಪಿ ಆಗುತ್ತೆ. ಎಂ ಕ್ಯೂ ಮೈನಸ್ ಎನ್ ಪಿ. ಸೊ ಎಂ ಕ್ಯೂ ಅಂದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್? ವಾಟ್ ಇಸ್ ಎಂ? ಎಂ ಇಸ್ 3. ವಾಟ್ ಇಸ್ ಕ್ಯೂ? ಕ್ಯೂ ಇಸ್ ಆಲ್ಸೋ 3. ಮೈನಸ್ ಎನ್ ಪಿ. ಪಿ ಅಂದ್ರೆ ಎನ್ ಅಂದ್ರೆ 2, ಪಿ ಅಂದ್ರೆ ಅಗೇನ್ ಇಟ್ ಇಸ್ 1. I got my first few results, 83.5%. Thank you so much, Pariksha. Well done. Mangala Ratna Pujari. So, okay. So this is for Mangala Ratna Pujari. I'm not sure in ಹೆಸರೇನಂತ. See, send your result on 9. ಈ ನಂಬರ್ ನಿಮ್ಮ ರಿಸಲ್ಟ್ ನ ಕಳಿಸಿ. ಓಕೆ, ಮಂಗಳ ರತ್ನ 9611265028. ನಿಮ್ಮ ರಿಸಲ್ಟ್ ನ ಕಳಿಸ್ಬಿಟ್ಟು ರೈಟ್ ದೇರ್ ಕಾರ್ತಿಕ್ ಸರ್ ಟೋಲ್ಡ್ ಮಿ ಟು ಸೆಂಡ್ ಅಂತ ಹೇಳಿ. ಸೆಂಡ್ ಯುವರ್ ರಿಸಲ್ಟ್ ಟು ದಿಸ್ ನಂಬರ್. ಓಕೆ, ಮಂಗಳರತ್ನ ಅರ್ಥ ಆಯ್ತಾ? ಕಳಿಸಿ, ರಿಸಲ್ಟ್ ಕಳಿಸಿ. ಐ ಥಿಂಕ್ ಇಫ್ ಇಟ್ ಈಸ್ 83. ನಿಮ್ ರಿಸಲ್ಟ್ ಒಂದ್ಸತಿ ಸಿಕ್ಕಿದ ಮೇಲೆ ಐ ಥಿಂಕ್ ಇಫ್ ಪಾಸಿಬಲ್ ನೀವು ಬೆಂಗಳೂರಲ್ಲೇ ಇದ್ರೆ ದೆನ್ ವಿಲ್ ಕಾಲ್ ಯು ಟು ಅವರ್ ಆಫೀಸ್. ನಮ್ಮ ಆಫೀಸ್ ಕರೆಯಕ್ಕೆ ಟ್ರೈ ಮಾಡ್ತೀವಿ. ಬಟ್ ಫಸ್ಟ್ ನಿಮ್ಮ ರಿಸಲ್ಟ್ನ ಕಳಿಸಿ, ಈ ನಂಬರ್ಗೆ ಕಳಿಸಿ. ಸೆಂಡ್ ಇಟ್ ಟು ದಿಸ್ ನಂಬರ್. ಓಕೆ, ಸೊ ಯಾರೆಲ್ಲ ಫಸ್ಟ್ ಪಿ ಯು ಸಿ ಸ್ಟೂಡೆಂಟ್ಸ್ ಇದ್ದೀರೋ, ರಿಸಲ್ಟ್ ಬಂದಿದೆಯೋ, ಈ ನಂಬರ್ಗೆ ನಿಮ್ಮ ರಿಸಲ್ಟ್ನ ಕಳಿಸಿ. ಮತ್ತೆ ಮೆನ್ಷನ್ ಮಾಡಿ ಕಾರ್ತಿಕ್ ಸರ್ ಆಸ್ ಟು ಸೆಂಡ್ ದ ರಿಸಲ್ಟ್ ಅಂತ. ಓಕೆ, ಜಸ್ಟ್ ಡೋಂಟ್ ಫರ್ಗೆಟ್ ದಟ್. ಫೈನ್. ಸೊ ಇಲ್ಲೇನಾಗುತ್ತೆ ಈಗ? ಸೊ ದಿಸ್ ಇಸ್ 9 minus 2. ಸೊ 9 minus 2 is nothing but 7. ಸೊ ದಿಸ್ ಇಸ್ ಆರ್ ಸ್ಕೇಲ್ ಫ್ಯಾಕ್ಟರ್ ಸ್ಟೂಡೆಂಟ್ಸ್. ಸ್ಕೇಲ್ ಫ್ಯಾಕ್ಟರ್ ಇಸ್ 7 ಅಂತ. ಸೊ ಸ್ಕೇಲ್ ಫ್ಯಾಕ್ಟರ್ 7 ಬಂತು ಯಾವ್ದಕ್ಕೆ? ಈ ಪಾರ್ಟಿಗೆ. ಸೊ ಇವಾಗ 7 into 15 ಮಾಡಿ. 7 into 15 ಮಾಡಿದ್ರೆ ಏನಾಗುತ್ತೆ? 105 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಸೊ 105 is nothing but ಆಪ್ಷನ್ ಸಿ ನಮ್ಮ ಸರಿಯಾದ ಉತ್ತರ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇದನ್ನ ನೋಡಿ. The equation of the line joining. So direction ratios ನ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಡೈರೆಕ್ಷನ್ ರೇಷಿಯೋಸ್ ನ ಡೈರೆಕ್ಟ್ ಆಗಿ ತಗೊಳ್ಳಿ. ಇಲ್ಲಿ ನೋಡಿ -3, 4, 11 ಕೊಟ್ಟಿದ್ದಾರೆ. ಇನ್ನೊಂದು 1, -2, 7 ಕೊಟ್ಟಿದ್ದಾರೆ. ಓಕೆ, ಸೊ 1 minus of -3, -2, -4, 7 minus 11. So which is equal to 4, which is equal to -6, which is equal to -4. All these 3 divided by -2. Divided by -2 ಮಾಡಿದಾಗ ಏನಾಗುತ್ತೆ? -2, 3 and 2. ಈಗ -2, 3 and 2 ಎಲ್ಲಿದೆ? ಇಲ್ಲಿದೆ ನೋಡಿ. -2, 3 and 2. ಕರೆಕ್ಟಾ? ಬೇರೆ ಯಾವುದು -2, 3 and 2 ಇಲ್ಲ. ಸೊ ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಶಾರ್ಟ್ಕಟ್ ಟು ಗೆಟ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್? ಥ್ಯಾಂಕ್ ಯು ಮಂಗಳರತ್ನ. ಐಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಸಲ್ಟ್. ಕಳಿಸಿ ಆದಷ್ಟು ಬೇಗ. ನೆಕ್ಸ್ಟ್, ಸೊ ಮತ್ತೆ ಡೈರೆಕ್ಷನ್ ಕೊಸೈನ್ಸ್ ಮೇಲೆ. ಓಕೆ, ಯು ಕ್ಯಾನ್ ಟ್ರೈ ದಿಸ್ ಕ್ವೆಶ್ಚನ್. ಸೊ 3 ಕ್ವೆಶ್ಚನ್ಸ್ ನಾನು ನಿಮಗೆ ಟ್ರೈ ಮಾಡಕ್ಕೆ ಕಳಿಸಿದ್ದೀನಿ ಸ್ಟೂಡೆಂಟ್ಸ್. ಟ್ರೈ ದಿಸ್ ಕ್ವೆಶ್ಚನ್. ಇವಾಗ ಇದನ್ನ ನೋಡಿ. ದಿಸ್ ಇಸ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಏನಾಗ್ತಿದೆ? ಪ್ಲೇನ್ ಮೀಟ್ಸ್ ದ ಕೋಆರ್ಡಿನೇಟ್ಸ್ ಆಕ್ಸಿಸ್ ABC in such a way that centroid of the triangle ABC is the point 1, 2, 3. Then the equation of plane. Equation of plane ನ ಕೇಳ್ತಾ ಇದ್ದಾರೆ. Equation of plane ನ ಕೇಳೋದಂದ್ರೆ this is nothing but 3 times centroid ಮಾಡಿ ಅಷ್ಟೇ. ಸೊ ಏನಾಗುತ್ತೆ? 3 into 1 is 3, 3 into 2 is 6, 3 into 3 is 9. 369 ಎಲ್ಲಪ್ಪ ಇದೆ ನಮಗೆ? 369 ಇಲ್ಲಿದೆ ನೋಡಿ. 369. ಸೊ ವಾಟ್ ಇಸ್ ದ ರೈಟ್ ಆನ್ಸರ್? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಮ್ಮ ಸರಿಯಾದ ಉತ್ತರ. ಓಕೆ, ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ನ ಬಗ್ಗೆ ಕೇಳ್ತಾ ಇದ್ದಾರೆ. ದೇ ಆರ್ ಆಸ್ಕಿಂಗ್ ಅಬೌಟ್ ಕ್ವಾಡ್ರಿಲ್ಯಾಟ್ರಲ್. ಸೊ ಮತ್ತೆ ಸೇಮ್ ವೆಕ್ಟರ್ಸ್ ಓನ್ಲಿ. ಸೊ ABCD ಇದೆ ಅಲ್ವಾ? ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ABC and D. ABCD. So we'll consider 2 adjacent sides. That is, we'll consider BA and BC. So BA ಅಂದ್ರೆ ಏನಾಗುತ್ತೆ? 2 minus 0 is 2. Okay.
and 3 minus 4 BA. Okay, BA ಅಂದರೆ 0 minus 2 ಅಂತ ಮಾಡಬೇಕು. ಸಾರಿ, ವಾಟ್ ಕನ್ಫ್ಯೂಸ್ಡ್ ಇಟ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೋ ಲೈಕ್ ಮಾಡಿ ವಿಡಿಯೋನ ಒಂದ್ಸತಿ. ಜಸ್ಟ್ ಲೈಕ್, ಗೋ ಅಂಡ್ ಲೈಕ್ ದ ವಿಡಿಯೋ. ಓಕೆ, ಬಿ ಎ ಮಾಡಬೇಕಲ್ವಾ? ಸೊ ದಟ್ ಇಸ್ 0 minus 2 and 4 minus 3 and 1 minus of minus 1. ಬಿ ಸಿ ಅಂದರೆ that is 4 minus 2 and 5 minus 3, 0 minus of minus 1. ಸೊ ಇಲ್ಲೇನು ಬರುತ್ತೆ ನಮಗೆ minus 2, 1 and 2. ಇಲ್ಲೇನು ಬರುತ್ತೆ ನಮಗೆ 2, 2 and 1. 2, 2 and 1 ಬರುತ್ತೆ. ಸೊ ಬಿ ಎ ಬಿ ಸಿ. ಸೊ ಬಿ ಎ ಇಂಟು ಬಿ ಸಿ ಮಾಡಿ ಒಂದ್ಸತಿ. ಯಾಕೆ ಇದನ್ನ ಬಿ ಎ ಇಂಟು ಬಿ ಸಿ ಮಾಡ್ತಾ ಇದೀವಿ ಅಂತ ಒಂದ್ಸತಿ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಬಿ ಎ ಇಂಟು ಬಿ ಸಿ ಮಾಡಿದಾಗ ನಮಗೆ ಅಕಸ್ಮಾತ್ 0 ಬಂತು ಅನ್ಕೊಳ್ಳಿ, ಆವಾಗ that this is, so 0 ಬರ್ತಾ ಇದೆ, which means the angles here are right angle. So right angle ಆಗಿದ ತಕ್ಷಣ then what, this is either square or rectangle. Okay, so ಇವಾಗ ನಾವು ಏರಿಯಾನ ಕಂಡುಹಿಡಿಯಬೇಕು. ಸೊ mod of BA, so mod of BA is √9 which is equal to 3. ಅದೇ ರೀತಿ mod of BC is equal to √9 which is equal to 3. ಇವೆರಡನ್ನ ಮಲ್ಟಿಪ್ಲೈ ಮಾಡಿ 9 square units. ಆಪ್ಷನ್ ಎ ನಮ್ಮ ಸರಿಯಾದ ಉತ್ತರ. ಓಕೆ, ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ವೆರಿ ಸಿಂಪಲ್ ಸ್ಟೂಡೆಂಟ್ಸ್, ಎಲ್ ಪಿ ಪಿ ಕ್ವಶನ್ ಇದು ಮುಗಿತಾ ಬಂತು ಆಲ್ಮೋಸ್ಟ್. ಓಕೆ, ನಾವು ಒಂದು 2-3 minutes ಅಷ್ಟೇ, ವಿಲ್ ಬಿ ಡನ್. ಎಕ್ಸ್ ಲೆಸರ್ ದ್ಯಾನ್ 6 ಇಲ್ಲಿದೆ, ಎಕ್ಸ್ ಲೆಸರ್ ದ್ಯಾನ್ 6. ವೈ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 3 ಇಲ್ಲಿದೆ. ಎಕ್ಸ್ ಗ್ರೇಟರ್ ದ್ಯಾನ್ 0, ವೈ ಗ್ರೇಟರ್ ದ್ಯಾನ್ 0. 5x plus 4 greater than or equal to 20. Option C is the right answer. ನೋಡಿದ್ರೆ ಹೇಳ್ಬಿಡ್ಬೋದು. Okay, so here now ಇನ್ನ 3 questions ಇದೆ ಅಷ್ಟೇ. Okay, we'll finish that off, then stop the class. ಸೊ ಮೊದಲನೇದಾಗಿ ನಾವು ಇಲ್ಲಿ ಏನು ಕಂಡುಹಿಡಿಬೇಕು ಅಂತ ಕೇಳ್ತಾ ಇದ್ದಾರೆ. ದೆನ್ ಪಿ ಆಫ್ ಎ ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಪಿ ಆಫ್ ಎ ದೇ ಆರ್ ಆಸ್ಕಿಂಗ್ ಅಸ್ ಅಲ್ವಾ? ಸೊ ಪಿ ಆಫ್ ಎ ಬೇಕಂದ್ರೆ ನಮಗೆ ಸಿ ಪಿ ಆಫ್ ಎ ಬೈ ಬಿ ನ ಯೂಸ್ ಮಾಡೋಣ ಫಸ್ಟ್. P of A by B is nothing but P of A intersection B divided P of B. P of A by B is 1 by 2. P of A intersection B ಅದು ನಮಗೆ ಬೇಕಾಗಿದೆ. ಸೊ ಅದನ್ನು ಹಾಗೆ ಬರ್ಕೊಂಡು P of B ಅಂದರೆ P of B is nothing but 3 by 5. ಕ್ರಾಸ್ ಮಲ್ಟಿಪ್ಲೈ ಮಾಡಿ P of A intersection B will be equal to 3 by 10. Okay, now use this one, P of A union B, which is equal to P of A plus P of B minus P of A intersection B. P of A union B ಅಂದ್ರೆ ಏನಾಗುತ್ತೆ ನಮಗೀಗ? P of A union B ಕೊಟ್ಟಿದ್ದಾರೆ 4 by 5. P of A ಬೇಕು ನಮ್ಗೆ, ಅದನ್ನ ಹಾಗೆ ಬಿಡೋಣ. P of B ಕೂಡ ಕೊಟ್ಟಿದ್ದಾರೆ 3 by 5 and P of A intersection B is 3 by 10. So ಇದನ್ನ ಸಾಲ್ವ್ ಮಾಡಿದಾಗ we will be getting P of A is equal to 1 by 2. That is option B ನಮ್ಮ ಸರಿಯಾದ ಉತ್ತರ. Okay, so dies getting lesser than 3. Sum probability of sum getting lesser than 3. So ಇಲ್ಲಿ ಏನು ಕೊಟ್ಟಿದ್ದಾರೆ, 2 dice drawn if it is known that the sum of the number of dice is less than 6. Less than 6 ಅಂದ್ರೆ ಏನಾಗುತ್ತೆ? ಒಂದು 1,1 ಆಗುತ್ತೆ, ಇನ್ನೊಂದು 1,2 ಅಥವಾ 2,1, ಇನ್ನೊಂದು 1,3, 3,1. ಓಕೆ, ಸೊ ಇದೇ ಥರ ಸ್ಯಾಂಪಲ್ ಸ್ಪೇಸ್ನ ಬರೆದ್ಬಿಟ್ಟು ಸೊ ವಿಲ್ ಬಿ ಗೆಟಿಂಗ್ ಇಟ್. ಸೊ ಯಾವ ಥರ ಮಾಡೋದನ್ನ ಇಲ್ಲೇ ತೋರಿಸ್ತೀನಿ. ಓಕೆ, ಸೊ 1,1, 1,2, 2,1, 1,3, 2,2, 3,1. ಸೊ ಇದೆಲ್ಲ 4 ಆಗ್ತಾ ಇದೆ. ಸಿ ಸಮ್ ಇಸ್ 4, ಸಮ್ ಇಸ್ 3, ಸಮ್ ಇಸ್ 2, ಸಮ್ ಇಸ್ 5 ಅಂದಾಗ ದೀಸ್ ಆರ್ ದ ಪಾಸಿಬಿಲಿಟೀಸ್. ಲೆಸ್ಸರ್ ದ್ಯಾನ್ 6 ಇರಬೇಕಲ್ವಾ? ಸೊ ಸಮ್ ಆಸ್ 3 ಅಂದರೆ ಸೊ 2. Total number of outcomes 10. So 2 divided by 10 which is equal to 1 by 5. Option C is the right answer. Okay. Last question idu. So last question again. So nan starting one question madidnala 0.65x, 0.15x. Very similar to that. Okay. You can try this. Idak answer bandu option C. Fine. So students, I think this is the end of today's class. Matte mundin class il sigana. Take care and thank you so much.
ಹಲೋ. ಏನು ಮಾಡಿ